ಆತ್ಮೀಯ ಪರೀಕ್ಷಾರ್ಥಿಗಳೇ ನಮಸ್ಕಾರ. ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯ ಹಮ್ಮಿಕೊಂಡಿರುವ ಕೆಸೆಟ್ ಆನ್ಲೈನ್ ತರಬೇತಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆದರದ ಸ್ವಾಗತ. ಇವತ್ತು ನಮ್ಮ ಜೊತೆಗಿದ್ದಾರೆ ಪ್ರೊಫೆಸರ್ ಎ.ಎಸ್. ಬಾಲಸುಬ್ರಹ್ಮಣ್ಯ ಅವರು. ಪ್ರೊಫೆಸರ್ ಎ.ಎಸ್. ಬಾಲಸುಬ್ರಹ್ಮಣ್ಯ ಅವರು ನನ್ನ ಗುರುಗಳು ಹಾಗೂ PhD ಮಾರ್ಗದರ್ಶಕರು. ಕರ್ನಾಟಕ ವಿಶ್ವವಿದ್ಯಾನಿಲಯದ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿಭಾಗದ ಮುಖ್ಯಸ್ಥರಾಗಿ ಹಾಗೂ ಪ್ರಾಧ್ಯಾಪಕರಾಗಿ ಒಟ್ಟಾರೆ 37 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಿವೃತ್ತರಾಗಿದ್ದಾರೆ. ಪ್ರಸ್ತುತ ಇವರು ಬೆಂಗಳೂರು ವಿಶ್ವವಿದ್ಯಾನಿಲಯದ ವಿದ್ಯುನ್ಮಾನ ಮಾಧ್ಯಮ ವಿಭಾಗದಲ್ಲಿ ICSSR ಸೀನಿಯರ್ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಪ್ರೊಫೆಸರ್ ಬಾಲಸುಬ್ರಹ್ಮಣ್ಯ ಅವರು 1977ರಲ್ಲಿ ಬೆಂಗಳೂರು ವಿಶ್ವವಿದ್ಯಾನಿಲಯದ ಸಂವಹನ ವಿಭಾಗದ ಉಪನ್ಯಾಸಕರಾಗಿ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿದರು. ನಂತರ 1982ರಲ್ಲಿ ಕರ್ನಾಟಕ ವಿಶ್ವವಿದ್ಯಾನಿಲಯದ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿಭಾಗವನ್ನು ಸೇರಿಕೊಂಡರು. ವಿಭಾಗದ ಮುಖ್ಯಸ್ಥರಾಗಿ 2 ದಶಕಗಳ ಕಾಲ ಸೇವೆ ಸಲ್ಲಿಸಿ ವಿಭಾಗವನ್ನು ಅತ್ಯುತ್ತಮ ವಿಭಾಗವಾಗಿ ಅಭಿವೃದ್ಧಿಪಡಿಸಿದ ಶ್ರೇಯಸ್ಸು ಇವರಿಗೆ ಸಲ್ಲುತ್ತೆ. ಇವತ್ತು ರಾಜ್ಯದ ಮತ್ತು ದೇಶದ ಹಲವು ಮುದ್ರಣ ಮತ್ತು ಎಲೆಕ್ಟ್ರಾನಿಕ್ ಮಾಧ್ಯಮಗಳಲ್ಲಿ ಕೆಲಸ ಮಾಡುತ್ತಿರುವ ಅನೇಕ ಪತ್ರಕರ್ತರು ಇವರ ಶಿಷ್ಯರು ಎಂಬುದು ಅವರ ಹೆಗ್ಗಳಿಕೆ. ಪ್ರೊಫೆಸರ್ ಬಾಲಸುಬ್ರಹ್ಮಣ್ಯ ಅವರು ಕರ್ನಾಟಕ ವಿಶ್ವವಿದ್ಯಾನಿಲಯದ ವಿವಿಧ ಸ್ತರಗಳಲ್ಲಿ ಅಂದರೆ ಸಮಾಜ ವಿಜ್ಞಾನ ನಿಕಾಯದ ಡೀನರಾಗಿ, ಸ್ವಾಮಿ ವಿವೇಕಾನಂದ ಕೇಂದ್ರದ ಸಂಯೋಜಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಜೊತೆಗೆ ವಿಶ್ವವಿದ್ಯಾನಿಲಯದ ಅನೇಕ ಸಮಿತಿಗಳು, ಸಿಂಡಿಕೇಟ್, ಅಕಾಡೆಮಿಕ್ ಕೌನ್ಸಿಲ್ ಸದಸ್ಯರಾಗಿಯೂ ಕಾರ್ಯನಿರ್ವಹಿಸಿದ್ದಾರೆ. ಪ್ರೊಫೆಸರ್ ಬಾಲಸುಬ್ರಹ್ಮಣ್ಯ ಅವರು ಪ್ರತಿಷ್ಠಿತ ಅಮೇರಿಕಾದ ಫುಲ್ಬ್ರೈಟ್ ಫೆಲೋಶಿಪ್ಪನ್ನು ಪಡೆದು 1990-91ರಲ್ಲಿ ಅಮೇರಿಕಾದ ಸಿರಾಕಸ್ ವಿಶ್ವವಿದ್ಯಾನಿಲಯದಲ್ಲಿ ಸಂಶೋಧನೆ ಕೈಗೊಂಡಿರುವುದು ಹೆಮ್ಮೆಯ ಹಾಗೂ ಗೌರವದ ಸಂಗತಿ. ಇದಲ್ಲದೆ ಕೆನಡಾ, ಇಂಗ್ಲೆಂಡ್, ರಷ್ಯಾ ಹಾಗೂ ಸಿಂಗಪೂರ್ಗಳಿಗೆ ಭೇಟಿ ಮಾಡಿ ವಿದ್ವತ್ಪೂರ್ಣ ಉಪನ್ಯಾಸಗಳನ್ನು ನೀಡಿದ್ದಾರೆ. ಪ್ರೊಫೆಸರ್ ಬಾಲಸುಬ್ರಹ್ಮಣ್ಯ ಅವರು ದಿನಪತ್ರಿಕೆ, ನಿಯತಕಾಲಿಕೆಗಳು ಹಾಗೂ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಜರ್ನಲ್ಗಳಲ್ಲಿ 50ಕ್ಕೂ ಹೆಚ್ಚು ಸಂಶೋಧನಾ ಲೇಖನಗಳನ್ನು ಪ್ರಕಟಿಸಿದ್ದಾರೆ. 25 ವಿದ್ಯಾರ್ಥಿಗಳು ಇವರ ಮಾರ್ಗದರ್ಶನದಲ್ಲಿ PhD ಪದವಿಯನ್ನು ಪಡೆದುಕೊಂಡಿದ್ದಾರೆ. ಪ್ರೊಫೆಸರ್ ಬಾಲಸುಬ್ರಹ್ಮಣ್ಯ ಅವರು 2013ರಲ್ಲಿ ಪಬ್ಲಿಕ್ ರಿಲೇಷನ್ ಕೌನ್ಸಿಲ್ ಆಫ್ ಇಂಡಿಯಾ ಕೊಡಮಾಡುವ ಪ್ರತಿಷ್ಠಿತ ಚಾಣಕ್ಯ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಪ್ರೊಫೆಸರ್ ಬಾಲಸುಬ್ರಹ್ಮಣ್ಯ ಅವರನ್ನು ಇಂದಿನ ಉಪನ್ಯಾಸ ನೀಡಲು ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತೇನೆ. ಕೆಸೆಟ್ ಪರೀಕ್ಷೆಯನ್ನು ತೆಗೆದುಕೊಳ್ಳುತ್ತಿರುವ ವಿದ್ಯಾರ್ಥಿಗಳಿಗೆ ಇಂದು ನಾನು ಸಂವಹನ ಕುರಿತಾದ ಒಂದು ಪಾಠವನ್ನು ಪ್ರಸ್ತುತಪಡಿಸಲಿದ್ದೇನೆ. ಈ ಪಾಠದಲ್ಲಿ ಸಂವಹನದ ವಿವಿಧ ಆಯಾಮಗಳನ್ನು ನಾನು ನಿಮಗೆ ಪರಿಚಯಿಸಲಿದ್ದೇನೆ. ಈ ಪಾಠದ ಉದ್ದೇಶ ನಿಮ್ಮನ್ನು ಸಂವಹನ ಕ್ಷೇತ್ರದಲ್ಲಿ ನಿಮ್ಮ ಸ್ಕಿಲ್ಗಳನ್ನು ಇಂಪ್ರೂವ್ ಮಾಡುವ ಉದ್ದೇಶ ಅಲ್ಲ ಇದು. ನೀವು ಸಂವಹನದ ಮೂಲಭೂತ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಆ ಅಂಶಗಳನ್ನು ಸರಿಯಾದ ರೀತಿಯಲ್ಲಿ ಅರ್ಥೈಸಿಕೊಂಡು ಪರೀಕ್ಷೆಯಲ್ಲಿ ಬರಲಿರುವ ಪ್ರಶ್ನೆಗಳಿಗೆ ಸಮರ್ಪಕವಾಗಿ ಉತ್ತರಿಸುವ ತಂತ್ರಗಾರಿಕೆಯನ್ನು ಕಲಿಸುವುದು ಈ ಪಾಠದ ಉದ್ದೇಶ. We all think that communication is a very simple process. I spoke to him, I wrote a letter to him, I have written a book, I spoke to him on phone, I have delivered a lecture. We assume after doing all these things that I have communicated perfectly to the intended audience. Friends, it is not that easy as we think. The very purpose of communication is to establish commonality. That's what the very meaning of the word communication means. The word communication comes from Latin word communis, which means commonality. ನಾನು ಯಾರ ಜೊತೆ ಮಾತಾಡ್ತಾ ಇದ್ದೀನಿ ಅವರಿಬ್ಬರ ನಡುವೆ ಒಂದು ರೀತಿಯ ಒಳ್ಳೆಯ ಸದಾಭಿಪ್ರಾಯ, ಒಳ್ಳೆಯ ಅಂಡರ್ಸ್ಟ್ಯಾಂಡಿಂಗನ್ನು ನಾವು ಸೃಷ್ಟಿ ಮಾಡಬೇಕು ಅನ್ನೋದೇ ಕಮ್ಯುನಿಕೇಷನ್ನ ಉದ್ದೇಶ. ಆದರೆ ಅಷ್ಟು ಸುಲಭವಾಗಿ ನಾವು ಈ ಒಂದು ಕಾಮನಾಲಿಟಿನ ಅಥವಾ ಒಂದು ಸಾಮ್ಯತೆಯನ್ನು ಸಾಧಿಸ್ಲಿಕ್ಕೆ ಆಗುತ್ತಾ? ನಾವು ಎಷ್ಟೋ ಜನಗಳಿಗೆ ಏನೇನೋ ವಿಷಯಗಳ ಬಗ್ಗೆ ಮಾತಾಡಿರ್ತೀವಿ, ಸ್ನೇಹಿತರ ಜೊತೆ ಏನೋ ಮಾತಾಡಿರ್ತೀರಿ, ಅವೆಲ್ಲವನ್ನ ನಿಮ್ಮ ಸ್ನೇಹಿತ ಅರ್ಥ ಮಾಡ್ಕೊಂಡಿದ್ದಾನ?
ಅರ್ಥ ಮಾಡ್ಕೊಂಡಿರಲ್ಲ ಎಷ್ಟೋ ಸಲ. ಯಾಕೆ ಅಂತಂದ್ರೆ ನಾವು ಅವನಿಗೆ ನೀ ಅರ್ಥ ಆಯ್ತಾ ಅಂತ ಕೇಳಕ್ಕೆ ಹೋಗಲ್ಲ. ನಾವು ಬಹಳಷ್ಟು ಸಲ ನಮ್ಮ ಕಮ್ಯುನಿಕೇಶನ್ ಎಲ್ಲ ಒನ್ ವೇ ಕಮ್ಯುನಿಕೇಶನ್. ಅದು ಅರ್ಥ ಆಯ್ತಾ, ಬಿಡ್ತಾ, ಎಷ್ಟರ ಮಟ್ಟಿಗೆ ಅರ್ಥ ಆಗಿದೆ, ಅರ್ಥ ಆಗಿಲ್ಲದ್ರೆ ಯಾಕೆ ಅರ್ಥ ಆಗಿಲ್ಲ, ಈ ವಿಷಯಗಳನ್ನು ನಾವು ಬಹಳಷ್ಟು ಸಲ ಗಂಭೀರವಾಗಿ ಪರಿಗಣಿಸೋದಿಲ್ಲ. ಸೊ ಕಮ್ಯುನಿಕೇಶನ್ can be defined as the process of transmitting information and encourage common understanding from one person to another person ಅಂತ ಒಂದು ಡೆಫಿನೇಷನ್ ಹೇಳುತ್ತೆ. ಏನು ಆ ಡೆಫಿನೇಷನ್ ಅರ್ಥ ಅಂತಂದ್ರೆ, ಇಟ್ಸ್ ಎ ಪ್ರಾಸೆಸ್. ಇದು ಒಂದು ಹಂತ. ಪ್ರತಿ ಹಂತದಲ್ಲೂ ನಾವು ಇದನ್ನು ಮಾಡಬೇಕಾಗುತ್ತೆ. ಈ ಪ್ರಾಸೆಸಿಂಗ್ ಅಲ್ಲಿ ನಾವು ಬಹಳಷ್ಟು ಮಾಹಿತಿಯನ್ನು ಇನ್ನೊಬ್ಬರ ಜೊತೆ ಹಂಚ್ಕೋತೀವಿ. ಮತ್ತೆ ನಮ್ಮಿಬ್ಬರ ನಡುವೆ ಒಂದು ರೀತಿಯ ಅಂಡರ್ಸ್ಟ್ಯಾಂಡಿಂಗ್, ಒಬ್ರಿಗೊಬ್ಬರನ್ನ ಅರ್ಥೈಸ್ಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತೀವಿ. ಅದಕ್ಕೆ ನಾವು ಒಂದು ಬಹಳ ಜನರಲ್ ಡೆಫಿನೇಷನ್ ಮತ್ತೆ ಒಂದು ಪಾಪ್ಯುಲರ್ ಡೆಫಿನೇಷನ್ ಆಫ್ ಕಮ್ಯುನಿಕೇಶನ್ ಏನಂತಂದ್ರೆ, ಕಮ್ಯುನಿಕೇಶನ್ ಈಸ್ ಅಂಡರ್ಸ್ಟ್ಯಾಂಡಿಂಗ್ ಪೀಪಲ್ ಅಂಡ್ ಬೀಯಿಂಗ್ ಅಂಡರ್ಸ್ಟುಡ್ ಬೈ ದೆಮ್. ಅಂದ್ರೆ ಕಮ್ಯುನಿಕೇಶನ್ ಯಾವಾಗ ಸಕ್ಸಸ್ಫುಲ್ ಆಗುತ್ತೆ ಅಂತಂದ್ರೆ, ನಾವು ಇನ್ನೊಬ್ಬರನ್ನ ಅರ್ಥ ಮಾಡ್ಕೊಂಡಾಗ, ಆಮೇಲೆ ಅವರು ನಮ್ಮನ್ನ ಅರ್ಥ ಮಾಡ್ಕೊಂಡಾಗ. ಇದೇ ಈ ಸಂವಹನ ಒಂದು ರೀತಿಯ ಅಡಿಪಾಯ ಅಂತ ನಾವು ಹೇಳ್ಬೋದು. ವೆನ್ ಯು ಅಂಡರ್ಸ್ಟ್ಯಾಂಡ್ ಪೀಪಲ್, ವೆನ್ ಯು ಅಂಡರ್ಸ್ಟ್ಯಾಂಡ್ ಯುವರ್ ಸ್ಟೂಡೆಂಟ್ಸ್ ಇನ್ ದ ಕ್ಲಾಸ್ ರೂಮ್, ವೆನ್ ಯು ಅಂಡರ್ಸ್ಟ್ಯಾಂಡ್ the requirements of those who are appearing for KCET examination, and if they understand what I have been talking, my intention, and how effectively I am transmitting that information or communicating that information to the students. This bridge has to be created. And if the bridge is not created, communication is of no use. So communication is understanding people and being understood by them. Then only communication will be very effective. One of the famous communication experts, Dennis McWell, he stated that communication is a process which increases commonality, but it also requires elements of commonality for it to occur at all. So ಇದರ ಅರ್ಥ ಇಷ್ಟೇ. ಸೊ ನಮ್ಮಲ್ಲಿ ನಿಮ್ಮಲ್ಲಿ ಒಂದು ಸಾಮ್ಯತೆಯನ್ನ ನಾವು ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಪಡ್ತೀವಿ. ಆದರೆ ನನ್ನಲ್ಲಿರುವ ಸಾಮ್ಯತೆಗಳು ನಿಮ್ಮಲ್ಲೂ ಕೂಡ ಇರಬೇಕು. ಏನದು? ನಾನು ಮಾತನಾಡೋ ರೀತಿ, ನಾನು ಪದಗಳನ್ನು ಉಚ್ಚರಿಸುವ ರೀತಿ, ನಾ ಕೊಡ್ತಕ್ಕಂಥ ಉದಾಹರಣೆಗಳು, ನಾನು ಯಾವ ಯಾವ ಹಂತಗಳಲ್ಲಿ ವಿಷಯಗಳನ್ನ ನಿಮಗೆ ತಿಳಿಸ್ತಾ ಹೋಗ್ತೀನಿ, ಇವೆಲ್ಲವುದಕ್ಕೆ ನೀವು ಸಿದ್ಧರಾಗಿರ್ಬೇಕು. ಅಂದ್ರೆ ಮೆಂಟಲಿ ನೀವು ಇದಕ್ಕೆ ಸಿದ್ಧರಾಗಿದ್ರೆ, ಹೌದು ನಾನು ಕಲಿಬೇಕು, ಈ ಮೇಸ್ಟ್ರು ಏನೋ ಹೇಳ್ತಾ ಇದ್ದಾರೆ, ನಮಗೆ ಒಂದು ರೀತಿಯಲ್ಲಿ ಹಲವಾರು ವಿಷಯಗಳನ್ನ ಅರ್ಥೈಸ್ತಾ ಇದ್ದಾರೆ, ಹಲವಾರು ಪಾಯಿಂಟ್ಸ್ಗಳನ್ನ ಹೇಳ್ತಾ ಇದ್ದಾರೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಂಡ್ರು ಕೂಡ, ಅದಕ್ಕೆ ನೀವು ಮಾನಸಿಕವಾಗಿ, ಸೈಕಲಾಜಿಕಲ್ ಆಗಿ ಎಲ್ಲಾ ರೀತಿಯಲ್ಲಿ ಸಿದ್ಧತೆಯನ್ನ ಮಾಡಿಕೊಂಡು ನೀವು ಈ ಒಂದು ಪಾಠವನ್ನ ಕೇಳಲಿಕ್ಕೆ ಕೂತ್ಕೊಂಡಾಗ ನಿಮಗೆ ಈ ಕೆಲಸ ಬಹಳ ಸುಲಭ ಆಗುತ್ತೆ. ಸೊ ಡೆನಿಸ್ ಮ್ಯಾಕ್ವೆಲ್ ಏನ್ ಹೇಳ್ತಾರೆ ಅಂತಂದ್ರೆ, ಕಮ್ಯುನಿಕೇಶನ್ ಇಸ್ ಅ ಪ್ರಾಸೆಸ್ which increases commonality, which increases. ಅದೇನು ಒಂದು ಕ್ಲಾಸ್ ಕೇಳಿದ ತಕ್ಷಣ ನೀವು ಸಂಪೂರ್ಣ ಪಂಡಿತರಾಗ್ಬಿಡಲ್ಲ. You won't be an expert after listening to this lecture for 45 minutes or 1 hour. It only increases your level of understanding. Then there would be more and more requirements, more and more room for enhancement of your skill. So therefore, it's a process which increases commonality, but also it requires elements of commonality for it to occur at all. So ಎರಡೂ ಕಡೆ ಈ ಒಂದು ಪ್ರಾಸೆಸ್ ಮೂಡಿ ಬಂದಾಗ ಬಹಳ ಅರ್ಥಗರ್ಭಿತವಾಗಿ ಈ ಒಂದು ಸಂವಹನ ನಮ್ಮ ನಿಮ್ಮ ನಡುವೆ ನಡೆಯುತ್ತದೆ. ಹಾಗೇನೆ ಪ್ರತಿನಿತ್ಯ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಟು ಲಿವ್ ಇಸ್ ಟು ಕಮ್ಯುನಿಕೇಟ್. ಅಂದ್ರೆ
ನಾವು ಬದುಕಿದೀವಿ ಅಂತಂದ್ರೆ ಅದರ ಅರ್ಥ ನಾವು ಸದಾ ಕಮ್ಯುನಿಕೇಟ್ ಮಾಡ್ತಾ ಇರ್ತೀವಿ. ಬೆಳಗ್ಗೆ ನೀವು ಎದ್ದಾಗ ಶುರುವಾದ್ರೆ ನಿಮ್ಮ ಜೀವನ, ಸಂಜೆ ಊಟ ಮಾಡಿ ಮಲಗೋ ತನಕ we come across a variety of situations. Sometimes we impress people very well. Sometimes we don't impress people. Sometimes people understand our meaning, understanding our requirements, understanding our demands. Sometimes we don't. Sometimes it happens in the classroom situation also. You go to a class with a lot of expectations, but you may not be able to get all the information that you wanted from your teacher. The way a teacher presents, the information, the way he gives, the examples, all these factors affect the effectiveness of communication. So therefore, communication is not as simple as we mean it or as we understand it, because it's a very big process. It's a very complicated process. After all, we are all human beings. Let us first make it very clear. We have a lot of things. We have social, cultural, and many other factors that influence us every day. So therefore, the wavelength between the sender and the receiver, if it's very good, if it's a common level, then communication becomes very, very effective. So the definition underscores, unless a common understanding result from the exchange of information, the communication will be losing its meaning. One of the good definitions of communication are a kind of model through which they try to explain various components of communication is presented by David Berlow. ನಿಮಗೆ ಗೊತ್ತಿದ್ದಾಗೆ ಅರಿಸ್ಟಾಟಲ್ ಅವನೊಂದು ರೆಟಾರಿಕ್ ಅಂತ ಒಂದು ಪುಸ್ತಕವನ್ನು ಬರೀತಾನೆ. ಅದರಲ್ಲಿ ಒಂದು ಸಿಂಪಲ್ ಡೆಫಿನೇಷನ್ ಆಫ್ ಕಮ್ಯುನಿಕೇಶನ್ ಹೇಳ್ಬಿಡ್ತಾನೆ ಅವನು. ಸ್ಪೀಕರ್, ಸ್ಪೀಚ್, ಲಿಸನರ್ಸ್. ಅಂದ್ರೆ 3 ಜನ, ಯಾರು ಮಾತಾಡ್ತಾನೆ, ಏನ್ ಮಾತಾಡ್ತಾನೆ, ಮತ್ತೆ ಯಾರಿಗೆ ಮಾತಾಡ್ತಾನೆ. ಅದಾದ ನಂತರ ಈ ಸಂವಹನ ಶಾಸ್ತ್ರವನ್ನ ಬಹಳ ಗಂಭೀರವಾಗಿ ಅಧ್ಯಯನ ಮಾಡಿ, ನಾವೆಲ್ಲ ನಾನು ಮೊದಲೇ ಹೇಳಿದಾಗೆ ವಿ ಟೇಕ್ ಇಟ್ ಫಾರ್ ಗ್ರಾಂಟೆಡ್. ಕಮ್ಯುನಿಕೇಶನ್ ಈಸ್ ಟೇಕನ್ ಫಾರ್ ಗ್ರಾಂಟೆಡ್. ಆಲ್ ಆಫ್ ಅಸ್ ಆರ್ ಕಮ್ಯುನಿಕೇಟಿಂಗ್, ಬಟ್ ಹೌ ಎಫೆಕ್ಟಿವ್ ವಿ ಆರ್ ಇಸ್ ಅ ಕ್ವಶನ್, ಬಿಗ್ ಕ್ವಶನ್. ಯಾವಾಗ ಈ ಇಂಡಿವಿಜುವಲ್ ಲೆವೆಲ್ ಕಮ್ಯುನಿಕೇಶನ್ ಇಂದ ಈ ಮಾಸ್ ಮೀಡಿಯಾ ಬೇಸ್ಡ್ ಕಮ್ಯುನಿಕೇಶನ್ ಬಂದಾಗ ಕಮ್ಯುನಿಕೇಶನ್ ಬಗ್ಗೆ ಬಹಳ ಗಂಭೀರವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೆ. ಈಗ ಶಾನನ್ ಅಂಡ್ ವೀವರ್ನವರು ಮ್ಯಾಥಮೆಟಿಕಲ್ ಮಾಡೆಲ್ ಆಫ್ ಕಮ್ಯುನಿಕೇಶನ್ ಅಂತ ತರ್ತಾರೆ. ಅದರಲ್ಲಿ ಈ ನಾಯ್ಸ್ ಅನ್ನೋ ಕಾನ್ಸೆಪ್ಟ್ ಬಳಸ್ತಾರೆ. ಯಾಕೆ ಅಂತಂದ್ರೆ ಆ ಮೆಕ್ಯಾನಿಕಲ್ ಕಮ್ಯುನಿಕೇಶನ್ ನಲ್ಲಿ, ಅಂದ್ರೆ ನಾವು ಮೆಕ್ಯಾನಿಕಲ್ ಫಾರ್ಮ್ ಆಫ್ ಕಮ್ಯುನಿಕೇಶನ್, ಉದಾಹರಣೆಗೆ ನಾನು ನಿಮ್ ಜೊತೆ ಮಾತಾಡ್ತಾ ಇದ್ದೀನಿ. ನಾನು ಮಾತನಾಡ್ತಾ ಇರುವಾಗ ನಿಮ್ಗೆ ಇದೆಲ್ಲ ಸ್ಪಷ್ಟವಾಗಿ ಕೇಳಿಸ್ತಾ ಇದೆಯಾ? ಬೇರೆ ಏನಾದ್ರು ತೊಡಕಿದೆಯಾ ನಿಮ್ಗೆ? ಇದೆಲ್ಲವನ್ನ ಯಾವಾಗ ಅಭ್ಯಾಸ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಅಂದ್ರೆ ಈ ಮಾಸ್ ಮೀಡಿಯಾ, ಅಂದ್ರೆ ಮೆಷಿನ್ ರಿಲೇಟೆಡ್ ಕಮ್ಯುನಿಕೇಶನ್ ಸಿಸ್ಟಮ್, ಟೆಲಿವಿಷನ್, ರೇಡಿಯೋ ಇವೆಲ್ಲ ಬಂದಾಗ ಸಂವಹನವನ್ನ ಗಂಭೀರವಾಗಿ ಅಧ್ಯಯನ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಮತ್ತೆ ನೀವೆಲ್ಲ ಸ್ಟೂಡೆಂಟ್ಸ್ ಆಫ್ ಕಮ್ಯುನಿಕೇಶನ್, ನಿಮಗೆಲ್ಲ ಗೊತ್ತು, ಈ ಡೆವಲಪ್ಮೆಂಟ್ ಪ್ರಾಸೆಸ್ ನಲ್ಲಿ ಕಮ್ಯುನಿಕೇಶನ್ ನ ಬಹಳ ಗಂಭೀರವಾಗಿ, ಆಳವಾಗಿ ಅಳವಡಿಸಿಕೊಂಡು ಜನರಲ್ಲಿ ಬದಲಾವಣೆಯನ್ನು ತರಲಿಕ್ಕೆ ಕೂಡ ಪ್ರಯತ್ನ ಪಡ್ತಾರೆ. ಆ ವಿಷಯ ಗೊತ್ತು ನಿಮಗೆಲ್ಲರಿಗೂ. ಅಲ್ಲಿಂದ ನಂತರ ಈ ಸಂವಹನದ ಬಗ್ಗೆ ಬಹಳ ಗಂಭೀರವಾದ ಅಧ್ಯಯನಗಳು ನಡೀತವೆ. ಅದರಲ್ಲಿ ಈ ಬೆರ್ಲೋಸ್ ಮಾಡೆಲ್ ಆಫ್ ಕಮ್ಯುನಿಕೇಶನ್ ಅಂತ ಒಂದಿದೆ. ನಿಮ್ಮ ವಿಡಿಯೋ ಸ್ಕ್ರೀನ್ ಮೇಲೆ ಅದು ಬರ್ತದೆ. ಅಫ್ಕೋರ್ಸ್ ಇವೆಲ್ಲ ಏನಂತೀವಿ, ಇವಕ್ಕೆ ಲೀನಿಯರ್ ಮಾಡೆಲ್ ಆಫ್ ಕಮ್ಯುನಿಕೇಶನ್. ಲೀನಿಯರ್ ಅಂದ್ರೆ ಬಹಳ ನೇರವಾಗಿ ಅಷ್ಟೇ. ಆದರೆ ಸಂವಹನ ಯಾವತ್ತೂ ನೇರ ಅಲ್ಲ. ಸಂವಹನ ಯಾವಾಗಲೂ ಸರ್ಕ್ಯುಲರ್. ಯಾಕೆಂತಂದ್ರೆ ನೀವು ಒಂದು ಕ್ಲಾಸ್ನಲ್ಲಿ ಕೂತಿರ್ತೀರಿ,
ಪ್ರತಿ ಕ್ಲಾಸ್ನಲ್ಲಿ ನೀವೊಬ್ಬರು ಮೇಷ್ಟ್ರ ಉಪನ್ಯಾಸವನ್ನು ಕೇಳ್ತಾ ಇದ್ದಾಗ ನೀವು ನೆನ್ನೆಗಿಂತ ನಮ್ಮ ಮೇಷ್ಟ್ರು ಇವತ್ತು ಚೆನ್ನಾಗಿ ಮಾಡಿದ್ರು, ನಾಳೆ ಇದಕ್ಕಿಂತ ಚೆನ್ನಾಗಿ ಮಾಡ್ಬೋದು. ಮತ್ತೆ ಮೇಷ್ಟ್ರು ಕೂಡ ಒಂದು ಕ್ಲಾಸ್ನಲ್ಲಿ ಕೂತ್ಕೊಂಡಾಗ ಯು ಕ್ಯಾನ್ ರೀಡ್ ದ ಫೇಸಸ್ ಆಫ್ ದ ಸ್ಟೂಡೆಂಟ್ಸ್. ನಿಮ್ಮ ಒಂದು ಉಪನ್ಯಾಸ ಅದು ಎಫೆಕ್ಟಿವ್ ಆಗಿದೆಯಾ ಇಲ್ವಾ, ಹುಡುಗರು ಅದರಲ್ಲಿ ಆಸಕ್ತಿಯನ್ನು ತೋರಿಸ್ತಾ ಇದ್ದಾರಾ ಇಲ್ವಾ, ಆಸಕ್ತಿ ಇಲ್ಲದಿದ್ರೆ ಹುಡುಗರ ಅಥವಾ ವಿದ್ಯಾರ್ಥಿಗಳ ಬಿಹೇವಿಯರ್ ಹೇಗಿರ್ತದೆ ಕ್ಲಾಸ್ ರೂಮಲ್ಲಿ ಅನ್ನೋದನ್ನ ನೀವು ಕ್ಷಣ ಮಾತ್ರದಲ್ಲಿ ನೀವು ಅಸೆಸ್ ಮಾಡ್ಬಿಡ್ಬೋದು. ಅದನ್ನ ಅದ್ಯಾವ ದೊಡ್ಡ ವಿಷಯ ಅಲ್ಲ. ನಿಮ್ಮ ಭಾಷಣವನ್ನ ವಿದ್ಯಾರ್ಥಿಗಳು, ನಿಮ್ಮ ಉಪನ್ಯಾಸವನ್ನ ವಿದ್ಯಾರ್ಥಿಗಳು ಎಂಜಾಯ್ ಮಾಡ್ತಾ ಇದ್ರೆ ಸದಾ ನಿಮ್ಮ ಕಡೆನೆ ದೃಷ್ಟಿ ಇಟ್ಟು ನೋಡ್ತಾ ಇರ್ತಾರೆ, ನೋಟ್ಸ್ ತಗೋತಾರೆ. ಇಲ್ಲ ಅಂದ್ರೆ ಅವರ ಮುಖಗಳು ಯಾವ್ಯಾವುದೋ ಕಡೆ ಇರ್ತದೆ. ಸೊ ಈ ಒಂದು ಬರ್ಲೋಸ್ ಮಾಡೆಲ್ ಆಫ್ ಕಮ್ಯುನಿಕೇಶನ್ ನಲ್ಲಿ ದೋ ಇಟ್ ಈಸ್ ಲೀನಿಯರ್, ಬಟ್ ಅವನೇನ್ ಮಾಡ್ತಾನೆ, ಒಂದು ವಿಶೇಷತೆ ಇದಿರಲಿ ಅಂತಂದ್ರೆ ಈ ಏನು ಸೋರ್ಸ್, ಮೆಸೇಜ್, ಚಾನಲ್, ರಿಸೀವರ್ ಅಂತ ನಾವೇನ್ ಹೇಳ್ತೀವಿ, ಇದರ ಒಂದು ಅಂಶಗಳು ಏನಿದಾವೆ, ಈ ಫ್ಯಾಕ್ಟರ್ಗಳಂತ ನಾವೇನ್ ಹೇಳ್ತೀವಿ, ಸೋರ್ಸ್, ಮೆಸೇಜ್, ಚಾನಲ್ ಅಂಡ್ ರಿಸೀವರ್, ಇದರಲ್ಲಿ ಅಡಗಿರ್ತಕ್ಕಂಥ ಅಂಶಗಳು ಏನು ಅನ್ನೋದನ್ನ ಚೆನ್ನಾಗಿ ಹೇಳ್ತಾನೆ. ಈಗ ನನ್ನ ಭಾಷಣ ಚೆನ್ನಾಗಿದ್ರೆ ಯಾವ ಅಂಶಗಳು ಪೂರಕವಾಗಿರ್ತವೆ ಅದಕ್ಕೆ? ಬಹಳ ವೇಗವಾಗಿ ಮಾತಾಡ್ತಾ ಇದ್ದೀನ ನಾನು, ಅಥವಾ ನನ್ನ ಧ್ವನಿ ಅಸ್ಪಷ್ಟವಾಗಿದೆಯಾ, ಅಥವಾ ನನ್ನ ಪದಗಳನ್ನು ನಾನು ಉಚ್ಚರಿಸುವಾಗ ಸರಿಯಾಗಿ ಉಚ್ಚರಿಸ್ತಾ ಇಲ್ವಾ, ಅಥವಾ ನಾನು ಬೇಕಾಬಿಟ್ಟಿ ಮಾತಾಡ್ತಾ ಇದ್ದೀನ, ಇವೆಲ್ಲವನ್ನ ಅಸೆಸ್ ಮಾಡೋದು ಬಹಳ ದೊಡ್ಡ ಕಷ್ಟದ ಕೆಲಸ ಏನಲ್ಲ. ಸೊ ಅವನು ಈ ಸೋರ್ಸು, ಮೆಸೇಜು, ಚಾನಲ್ಲು ಮತ್ತೆ ರಿಸೀವರು, ಇವುಗಳಲ್ಲಿ ಇರಬೇಕಾದ ಅಥವಾ ಇವುಗಳಲ್ಲಿ ಅಡಕವಾಗಿರುವ ಪ್ರಮುಖ ಅಂಶಗಳನ್ನ ಅವನು ಎಕ್ಸ್ಪ್ಲೈನ್ ಮಾಡ್ತಾನೆ, ವಿವರಿಸ್ತಾನೆ. ಏನು ಸೋರ್ಸ್? ಸೋರ್ಸ್ ಅಂದ್ರೆ ನಾನು ಸೋರ್ಸ್. ಮೆಸೇಜ್ ಏನು? ಮೆಸೇಜ್ ಏನಪ್ಪಾ ಅಂತಂದ್ರೆ, ಇವತ್ತು ನಾವು ನಮ್ಮ ಮೆಸೇಜ್ ಏನಿದೆ ಅಂತಂದ್ರೆ ಕಮ್ಯುನಿಕೇಶನ್. ಈ ಕಮ್ಯುನಿಕೇಶನ್ ಸಬ್ಜೆಕ್ಟ್ ಅಲ್ಲಿ ಕಮ್ಯುನಿಕೇಶನ್ ಸಬ್ಜೆಕ್ಟಿನ ವಿಸ್ತಾರ ಏನು, ಇದರ ಆಳ ಏನು, ಇದರಲ್ಲಿ ಬರ್ತಕ್ಕಂಥ ಪ್ರಮುಖ ಅಂಶಗಳು ಯಾವ್ಯಾವು, ಮತ್ತೆ ಈ ಕ್ಷೇತ್ರದಲ್ಲಿ ಅಥವಾ ಈ ಪೇಪರ್ಗಳಲ್ಲಿ ಯಾವ ರೀತಿಯ ಪ್ರಶ್ನೆಗಳು ಕೆಸೆಟ್ ಎಕ್ಸಾಮಿನೇಷನ್ ಅಲ್ಲಿ ಬರಬಹುದು ಅಂತಕ್ಕಂಥದ್ದು ಮೆಸೇಜ್. ಚಾನಲ್, ಈಗ ನಾವೆಲ್ಲ ಹೊಸ ಚಾನಲ್ ಅಲ್ಲಿ ನಾವು ನಮ್ಮ ಪಾಠ ಪ್ರವಚನಗಳನ್ನ ಮಾಡ್ತಾ ಇದ್ದೀರಿ. ವಿದ್ಯಾರ್ಥಿಗಳಾದ ನಿಮಗೂ ಕೂಡ ಇದೊಂದು ಹೊಸ ಅನುಭವ. ಯಾಕೆಂದ್ರೆ ನಾವು ಕ್ಲಾಸ್ನಲ್ಲಿ ಯಾವತ್ತೋ ಟಿವಿ ಯಾವುದೋ ಒಂದು ತೋರಿಸ್ತಾ ಇರ್ತೀವಿ, ಇಲ್ಲಾಂದ್ರೆ PPT ತೋರಿಸ್ತಾ ಇರ್ತೀವಿ, ಅಷ್ಟಕ್ಕೆ ಮಾತ್ರ ಇದು ಲಿಮಿಟ್ ಆಗಿತ್ತು. ಅಥವಾ ಯಾವುದೋ ಕೆಲವು ಯೂಟ್ಯೂಬ್ನಲ್ಲಿ ಬಂದಿರ್ತಕ್ಕಂಥ ಲೆಕ್ಚರ್ಗಳನ್ನ ಕ್ಲಾಸ್ ರೂಮ್ ಅಲ್ಲಿ ತೋರಿಸ್ತಾ ಇದ್ದು. ಇವತ್ತು ಏನಾಗಿದೆ, ಟೀಚರೇ ಇಲ್ಲದ ಕ್ಲಾಸ್ ರೂಮ್ಗಳಿವೆಲ್ಲ. ಸೊ ಈಗ ನೀವು ನಿಮ್ಮ ಮನೆಯಲ್ಲೋ ನಿಮ್ಮ ರೂಮಿನಲ್ಲೋ ಬೇರೆ ಎಲ್ಲೋ ತಿರುಗಾಡ್ತಾ ಈ ಭಾಷಣಗಳನ್ನ ನೀವು ಕೇಳ್ತೀರಿ. ಅಥವಾ ರೆಕಾರ್ಡ್ ಮಾಡ್ಕೊಳ್ಳಿಕ್ಕೆ ಅನುಕೂಲ ಇದ್ರೆ ಅದನ್ನ ರೆಕಾರ್ಡ್ ಮಾಡ್ಕೊಂಡು ನೀವು ಯಾವಾಗ ಬೇಕಾದ್ರೂ ಕೇಳ್ತೀರಿ. ಈ ಚಾನಲ್ಗಳಿವೆಲ್ಲ ಮಾಧ್ಯಮಗಳು. ಆಮೇಲೆ ರಿಸೀವರ್ಸ್. ಸೊ ನಾವು ಸಾಮಾನ್ಯವಾಗಿ ಈಗ ಕೆಸೆಟ್ ಎಕ್ಸಾಮಿನೇಷನ್ಗೆ ಯಾರ್ಯಾರು ಪ್ರಿಪೇರ್ ಆಗ್ತಾ ಇದ್ದಾರೆ ವಿದ್ಯಾರ್ಥಿಗಳು, ಅವರನ್ನ ನಾವು ರಿಸೀವರ್ಸ್ಗಳು ಅಂತ ತಿಳ್ಕೊಂಡಿದ್ವಿ. ಅದರ ಅರ್ಥ ಬಾಕಿಯವ್ರು ಕೇಳಬಾರ್ದು ಅಂತ ಏನಿಲ್ಲ. ಇಟ್ ಡಸಂಟ್ ಮೀನ್ ದಟ್ ಅದರ್ಸ್, ಮೇ ಬಿ ಎ ಸ್ಟೂಡೆಂಟ್ ಹೂ ಇಸ್ ಡೂಯಿಂಗ್ ಹಿಸ್ BA in mass communication and journalism may be hearing this lecture. Maybe a student who is pursuing his MA in mass communication journalism, he may be watching this program. Maybe a student of MBA, where there is a paper called business communication. There also they teach many of these things, because every profession, every branch of knowledge requires good communication skills. ಸೊ ರಿಸೀವರ್ ಅಲ್ಲಿ ಏನಿರಬೇಕು, ಆಮೇಲೆ ಸೋರ್ಸ್ ಅಲ್ಲಿ ಏನಿರಬೇಕು. ಸೊ ಸೋರ್ಸ್ ಅಲ್ಲಿ ಅವನು ಬಹಳ ಪ್ರಮುಖವಾಗಿ ಏನ್ ಹೇಳ್ತಾನೆ ಅಂದ್ರೆ, ಡೇವಿಡ್ ಬರ್ಲೋ, ಕಮ್ಯುನಿಕೇಶನ್ ಸ್ಕಿಲ್ಸ್, ಈ ಸಂವಹನದ ಒಂದು ಏನು ನಿಮ್ಮಲ್ಲಿ ಒಂದು ಅದನ್ನ ಮಾಸ್ಟರಿ ಮಾಡ್ಕೊಂಡಿರ್ತೀರಿ ತಂತ್ರಗಳು. ಸೊ ಈ ಕಮ್ಯುನಿಕೇಶನ್ ಸ್ಕಿಲ್ಸ್ ಅಲ್ಲಿ ನೀವು ಎಷ್ಟರ ಮಟ್ಟಿಗೆ ಸಫಲರಾಗ್ತೀರಿ ಅಂತಕ್ಕಂಥದ್ದು ಬಹಳ ಮುಖ್ಯವಾದ ವಿಷಯ. ಯಾಕೆಂದ್ರೆ ನಿಮಗೆ ಒಂದು ವಿಷಯ ಫಸ್ಟು ಯಾವಾಗ್ಲೂ ಏನು ನಾವು ಅರ್ಥ ಮಾಡ್ಕೋಬೇಕಾದ್ದು ಅಂದ್ರೆ, ಒಂದು ಯಾವ ವಿಷಯದ ಮೇಲೆ ನಾನು ಮಾತಾಡ್ತಾ ಇದ್ದೀನಿ ಅಥವಾ ಉಪನ್ಯಾಸ ಕೊಡ್ತಾ ಇದ್ದೀನಿ, ಆ ವಿಷಯದ ಬಗ್ಗೆ ನನಗೆ ಪೂರ್ಣವಾದ
ಜ್ಞಾನ ಇರಬೇಕು. ದಟ್ಸ್ ನಂಬರ್ 1. ಕಮ್ಯುನಿಕೇಶನ್ ನಾವೇನ್ ಹೇಳ್ತೀವಿ ಅಂದ್ರೆ ಡಿಕೋಡಿಂಗ್, ಕೋಡಿಂಗ್ ಅಂಡ್ ಡಿಕೋಡಿಂಗ್. ಫಸ್ಟು ಈ ಇಂದಿನ ವಿಷಯದ ಟಾಪಿಕ್ ಏನು, ಅದರಲ್ಲಿ ಇರ್ತಕ್ಕಂಥ ಪ್ರಮುಖವಾದ ವಿಷಯಗಳು ಏನೇನು, ಅದು ಎನ್ಕೋಡಿಂಗ್ ಅಂಡ್ ಡಿಕೋಡಿಂಗ್. ಸೊ ನಾನು ಸಿದ್ಧತೆಗಳನ್ನ ಮಾಡಿಕೊಂಡು ಈ ವಿಷಯದಲ್ಲಿ ಏನೇನಿದೆ ಅದನ್ನೆಲ್ಲ ಜ್ಞಾಪಕ ಇಟ್ಕೊಂಡು ತಿಳ್ಕೊಂಡು ಮತ್ತೆ PPT ನೆರವಿನಿಂದ, ನೋಟ್ಸ್ ನೆರವಿನಿಂದ ನಿಮ್ ಜೊತೆ ನಾನು ಮಾಹಿತಿಯನ್ನು ಹಂಚ್ಕೊತಾ ಇದ್ದೀನಿ. ಸೊ ಕಮ್ಯುನಿಕೇಶನ್ ಸ್ಕಿಲ್ ಬಹಳ ಇತ್ತೀಚಿನ ದಿನಗಳಲ್ಲಿ ಬಹಳವಾಗಿ ಎಂಫಸಿಸ್ ಮಾಡ್ತಾ ಇರ್ತಕ್ಕಂಥ ವಿಷಯ ಅಂತಂದ್ರೆ ಕಮ್ಯುನಿಕೇಶನ್ ಸ್ಕಿಲ್ಸ್. ಬಹುಶಃ ನಮ್ಮ ವಿದ್ಯಾರ್ಥಿಗಳಲ್ಲಿ ಇರ್ತಕ್ಕಂಥ ಅತಿ ದೊಡ್ಡ ಕೊರತೆ ಅಂತಂದ್ರೆ ಕಮ್ಯುನಿಕೇಶನ್ ಸ್ಕಿಲ್ಸ್. ನೀವು ಯಾರನ್ನೇ ಕೇಳಿ, HR ಹ್ಯೂಮನ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ಗಳು ಹೋಗಿ, ಅವ್ರಿಗೆಲ್ಲ ಗೊತ್ತಿದೆ, ಆದ್ರೆ ಅವನಿಗೆ ಹೇಳಲಿಕ್ಕೆ ಬರಲ್ಲ. ಸ್ಪಷ್ಟವಾಗಿ, ನಿಖರವಾಗಿ, ಇನ್ನೊಬ್ಬರಿಗೆ ಅರ್ಥವಾಗುವ ರೀತಿಯಲ್ಲಿ ಅವನಿಗೆ ವಿಷಯಗಳನ್ನ ಹೇಳಲಿಕ್ಕೆ ಬರಲ್ಲ. ಯಾಕೆ ಅಂತಂದ್ರೆ ಅದಕ್ಕೆ ಅನೇಕ ಕಾರಣಗಳಿವೆ. ಅವನಿಗೆ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಇಲ್ಲ, ಆ ವಿಷಯಗಳನ್ನ ಆತ ಅರ್ಥ ಮಾಡ್ಕೊಂಡಿಲ್ಲ, ಅಥವಾ ಅವನಿಗೆ ಸ್ಪಷ್ಟವಾಗಿ ನೇರವಾಗಿ ಮಾತನಾಡ್ತಕ್ಕಂಥ ಧೈರ್ಯ ಇಲ್ಲ, ಅಂದ್ರೆ ಸೈಕಲಾಜಿಕಲ್ ಪ್ರಾಬ್ಲಮ್ಸ್ಗಳು. ಸೊ ಇವೆಲ್ಲವನ್ನ ನಾವು ಈ ಕಮ್ಯುನಿಕೇಶನ್ ಸ್ಕಿಲ್ಸ್ ಅಂತಕ್ಕಂಥ ಒಂದು ಬ್ರಾಂಚ್ ಅಲ್ಲಿ ನಾವು ಅದನ್ನ ಸ್ಟಡಿ ಮಾಡ್ತೀವಿ. ಸೊ ಇಫ್ ಯು ವಾಂಟ್ ಟು ಬಿ ಎ ಗುಡ್ ಕಮ್ಯುನಿಕೇಟರ್, ಯು ಮಸ್ಟ್ ಅಕ್ವೈರ್ ಕಮ್ಯುನಿಕೇಶನ್ ಸ್ಕಿಲ್ಸ್. ಸೊ ಕಮ್ಯುನಿಕೇಶನ್ ಸ್ಕಿಲ್ಸ್ ಇನ್ಕ್ಲೂಡ್ ಬಾಡಿ ಲ್ಯಾಂಗ್ವೇಜ್, ಅಂದ್ರೆ ನೀವು ಹೇಗೆ ಮಾತಾಡ್ತೀರಿ. ಈಗ ಉದಾಹರಣೆಗೆ ಕ್ಲಾಸ್ ರೂಮ್ ಅಲ್ಲಿ ಒಂದು ಲೆಕ್ಟ್ರಮ್ ಇರ್ತದೆ, ಲೆಕ್ಟ್ರಮ್ ಇಂದ ನಿಂತ್ಕೊಂಡು ನೀವು ಮಾತಾಡೋದು ಒಂದು, ಆದ್ರೆ ಅದೇ ಸ್ಟೇಜ್ ಮೇಲೆ ಆ ಕಡೆಯಿಂದ ಈ ಕಡೆಗೆ ತಿರುಗಾಡ್ತಾ, ಬೋರ್ಡ್ ಮೇಲೆ ಏನೋ ಬರೀತಾ, ಅಥವಾ PPT ಬಳಸ್ಕೊಂಡು, ಅಥವಾ ಒಂದು ಚಿಕ್ಕ ಪುಟ್ಟ ವಿಡಿಯೋಗಳನ್ನ ಬಳಸ್ಕೊಂಡು ಪಾಠ ಮಾಡಿದಾಗ ಕ್ಲಾಸ್ ರೂಮಿನ ವಾತಾವರಣನೇ ಚೇಂಜ್ ಆಗ್ಬಿಡ್ತದೆ. ಸೊ ಆದ್ರಿಂದ ಯು ಶುಡ್ ಬಿ ಥರೋ ಇನ್ ಕಮ್ಯುನಿಕೇಶನ್ ಸ್ಕಿಲ್ಸ್. ಇದನ್ನು ಹೇಗೆ ಸರ್ ನಾನು ಹೌ ಕ್ಯಾನ್ ಐ ಅಕ್ವೈರ್ ಕಮ್ಯುನಿಕೇಶನ್ ಸ್ಕಿಲ್ಸ್? It's a process. You require training, and also you require confidence for that. ಅದು ಒಂದು ಕಮ್ಯುನಿಕೇಶನ್ ಸ್ಕಿಲ್ಸ್ ಒಂದಾಯ್ತು. ಆಮೇಲೆ ಆಟಿಟ್ಯೂಡ್ಸ್, ನಮ್ಮ ಮನೋವರ್ತನೆಗಳು. ಅಂದ್ರೆ ನಾನು ಹೇಳಿದ್ನಲ್ಲ ಆಗ್ಲೇ, ಏನಂತಂದ್ರೆ ಕಮಿಟ್ಮೆಂಟ್ ಇರಬೇಕು. ಯಾವುದೇ, ಈಗ ನೀನು ಕೇಸೆಟ್ ತಗೊಂಡಿದ್ರೆ ಯು ಶುಡ್ ಬಿ ವೆರಿ ಸೀರಿಯಸ್ ಸ್ಟೂಡೆಂಟ್ ಆಫ್ ಕಮ್ಯುನಿಕೇಶನ್. ನೋಡೋಣ, ಒಂದು ಚಾನ್ಸ್ ತಗೊಳ್ಳೋಣ, ಪಾಸ್ ಆದ್ರೂ ಆಗ್ಬಿಡ್ಬೋದು, ಆಮೇಲೆ ನಾನು ಎಕ್ಸ್ಪೆಕ್ಟ್ ಮಾಡಿದ ಕ್ವಶನ್ಸ್ಗಳು ಬಂದ್ಬಿಡ್ಬೋದು. ದಿಸ್ ವಿಲ್ ನಾಟ್ ಬಿ ಎ ಗುಡ್ ಅಪ್ರೋಚ್. ಸೊ ನಮ್ಮ ಆಟಿಟ್ಯೂಡ್ ಅಂದ್ರೆ ಹೌ ಸೀರಿಯಸ್ ಆರ್ ಯು? ಓಕೆ, ಯಾಕೆಂದ್ರೆ ನಿಮ್ಗೆ ಗೊತ್ತಿದ್ದಾಗೆ ಈ ಕೆಸೆಟ್ ಎಕ್ಸಾಮಿನೇಷನ್ಗಳಲ್ಲಿ ನಿಮ್ಮ ಎಲ್ಲ 16 ಪೇಪರ್ಗಳು, ಸಪೋಸ್ ಒಂದು ಸೆಮಿಸ್ಟರ್ಲಿ 4 ರಿಂದ 5 ಪೇಪರ್ ಇರ್ತವೆ. ಸೊ ನೀವು 4 ಸೆಮಿಸ್ಟರ್ ಅಂತಂದ್ರೂ ಕೂಡ ಒಂದು 20 ಬೇರೆ ಬೇರೆ ಪೇಪರ್ಗಳು ಈ ಎಕ್ಸಾಮಿನೇಷನ್ ಇರ್ತವೆ. ಪ್ರಶ್ನೆಗಳನ್ನ ಆ 20 ಪೇಪರ್ಗಳನ್ನು ಸೇರಿಸಿ ತೆಗಿತಾರೆ. ಅದು ನಿಮಗೆ MCQ ನಲ್ಲಿ ಬರ್ಬೋದು, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಬರ್ಬೋದು, ಮ್ಯಾಚ್ ದ ಫಾಲೋಯಿಂಗ್ ಅನ್ಬೋದು, ಅವರು ಗ್ರೂಪ್ಸ್ಗಳನ್ನ ಮಾಡಿ ಅಂತ ಅನ್ಬೋದು, ಆಮೇಲೆ ರೀಸನಿಂಗ್ ಅಂಡ್ ಅಸರ್ಷನ್ ಅಂತ ಒಂದಷ್ಟು ಕ್ವಶನ್ಸ್ಗಳು ಬರ್ತವೆ, ಅದರಲ್ಲಿ ತರ್ಬೋದು ಆ ಐಡಿಯಾಗಳನ್ನ. ಸೊ ಆದ್ರಿಂದ ಈ 15-18 ಪೇಪರ್ಗಳಲ್ಲಿ ಏನಿದೆ ವಿಷಯಗಳು, ಆ ವಿಷಯಗಳ ಯಾವುದೇ ಆಸ್ಪೆಕ್ಟ್ಸ್ಗಳ ಮೇಲೆ ಪ್ರಶ್ನೆಗಳು ಬರ್ತವೆ. ಮತ್ತೆ ಪ್ರತಿ 16 ಪೇಪರ್ ಇರ್ತಕ್ಕಂಥ ಅಥವಾ ಕೆಸೆಟ್ ಸಿಲೆಬಸ್ ಅಂತ ಏನ್ ಮಾಡಿದ್ದಾರೆ, ಆ ಕೆಸೆಟ್ ಸಿಲೆಬಸ್ ಕೂಡ ಈ ಎಲ್ಲ 15-16 ಪೇಪರ್ಗಳನ್ನ ಒಳಗೊಂಡಿರ್ತಕ್ಕಂಥ ಸಿಲೆಬಸ್. ಪ್ರತಿ ಪೇಪರ್ಗಳ ಮೇಲೂ ನಿರ್ದಿಷ್ಟವಾದ ಒಂದಷ್ಟು ಕ್ವಶನ್ಸ್ಗಳು ಬರ್ತವೆ. ಸೊ ಆ ದೃಷ್ಟಿಯಿಂದ ಯು ಶುಡ್ ಬಿಕಮ್ ಎ ಸೀರಿಯಸ್ ಸ್ಟೂಡೆಂಟ್. ಅದಕ್ಕೆ ನನ್ನ ಒಂದು ಸಜೆಷನ್ ನಿಮ್ಗೆಲ್ಲ ಏನಂತಂದ್ರೆ, ನೀವು ಯಾವುದೋ ಒಂದು 15, 16 ಅಥವಾ 18 ಪೇಪರ್ಗಳಲ್ಲಿ ಒಂದು 15 ಬುಕ್ಸ್ಗಳು ನೋಡ್ತೀರಿ. ಅದು ನ್ಯೂಸ್ ಪೇಪರ್ ಇರ್ಬೋದು, ಜರ್ನಲಿಸಮ್ ಇರ್ಬೋದು, ರೇಡಿಯೋ ಇರ್ಬೋದು, TV ಇರ್ಬೋದು, ಕಮ್ಯುನಿಕೇಶನ್ ರಿಸರ್ಚ್ ಇರ್ಬೋದು, ಅಡ್ವರ್ಟೈಸಿಂಗ್ ಇರ್ಬೋದು, ಪಬ್ಲಿಕ್ ರಿಲೇಷನ್ಸ್ ಇರ್ಬೋದು. ಎಲ್ಲ ಮುಖ್ಯವಾದ ಪುಸ್ತಕಗಳಲ್ಲಿ ಕೊನೆ ಒಂದು ಚಾಪ್ಟರ್ನಲ್ಲಿ ಗ್ಲಾಸರಿ ಅಂತ ಇರ್ತದೆ. ಪ್ರತಿ ಒಂದು ಪೇಪರ್ನಲ್ಲಿ, ಉದಾಹರಣೆಗೆ ಇಫ್ ಯು ಆರ್ ಇನ್ ದ ಫೀಲ್ಡ್ ಆಫ್ ಅಡ್ವರ್ಟೈಸಿಂಗ್, ದೇ ಹ್ಯಾವ್ ದೇರ್ ಓನ್ ಲ್ಯಾಂಗ್ವೇಜ್. ಇಫ್ ಯು ಆರ್ ಇನ್ PRO, they use typical words in PR activities.
ಅಥವಾ ನ್ಯೂಸ್ ಪೇಪರ್ ಆಫೀಸ್ಗೆ ಬಂದಾಗ ಅಲ್ಲೂ ಕೂಡ ನೀವು ಎಡಿಟೋರಿಯಲ್ ಸೆಕ್ಷನ್ಗೆ ಹೋದಾಗ ಅಲ್ಲೂ ಕೂಡ ಕೆಲವು ಪದಗಳನ್ನು ಉಪಯೋಗಿಸ್ತಾರೆ. ಸೊ ಅವೆಲ್ಲ ವಿಶೇಷವಾಗಿ ರಿಸರ್ಚು, ಜರ್ನಲಿಸಮು, ಅಡ್ವರ್ಟೈಸಿಂಗು, PR ಈ ಕ್ಷೇತ್ರಗಳಲ್ಲಿ ಇರ್ತಕ್ಕಂಥ ಕೆಲವು ಮುಖ್ಯ ಪುಸ್ತಕಗಳನ್ನು ತಾವು ಆರಿಸ್ಕೊಂಡು ಅವಕ್ಕೆ ಏನು ಅರ್ಥಗಳಿದೆ, ವಾಟ್ ಡು ದೇ ಮೀನ್. ಉದಾಹರಣೆಗೆ ನಾನು ಬಾಡಿ ಲ್ಯಾಂಗ್ವೇಜ್ ಅಂತ ಹೇಳಿದೆ. ಬಾಡಿ ಲ್ಯಾಂಗ್ವೇಜ್ ಬದಲು ಕೈನೆಸಿಕ್ಸ್ ಅಂತ ಒಂದು ಪದ ಇದೆ. ಸೊ ನೀವು ಕಮ್ಯುನಿಕೇಶನ್ ಸ್ಕಿಲ್ಸ್ ಅಥವಾ ಕಮ್ಯುನಿಕೇಶನ್ ಥಿಯರೀಸ್ ಅಲ್ಲಿಗೆಲ್ಲ ಹೋದಾಗ ಈ ಒಂದು ಪದ ನಿಮಗೆ ಬರ್ತದೆ. ಸೊ ಏನದು ಆ ಪದದ ಅರ್ಥ, ಅದನ್ನ ನೀವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು. ಸೊ ನನ್ನ ಅಡ್ವೈಸ್ ನಿಮಗೇನಂತಂದ್ರೆ, ಹೆಚ್ಚಾಗಿ ನೀವು ಏನು ಗ್ಲಾಸರಿ ಆಫ್ ಮಾಸ್ ಮೀಡಿಯಾ, ಗ್ಲಾಸರಿ ಆಫ್ ರಿಸರ್ಚ್, ಗ್ಲಾಸರಿ ಆಫ್ PR, ಗ್ಲಾಸರಿ ಆಫ್ ಅಡ್ವರ್ಟೈಸಿಂಗ್ ಇವುಗಳನ್ನ ನೀವು ಆ ಪುಸ್ತಕಗಳಿಂದ ಜೆರಾಕ್ಸ್ ಮಾಡಿಸ್ಕೊಂಡು ಅಧ್ಯಯನ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು. ಯಾಕೆಂತಂದ್ರೆ ಈ ಫಂಡಮೆಂಟಲ್ ಐಡಿಯಾಸ್ ಅಂತ ನಾವೇನು ಹೇಳ್ತೀವಿ, ಬೇಸಿಕ್ ಪ್ರಪೋಸಿಷನ್ಸ್ ಅಂತ ನಾವೇನು ಹೇಳ್ತೀವಿ, ಯಾವುದೇ ಈ 5-6 ಮುಖ್ಯವಾದ ವಿಷಯಗಳ ಬಗ್ಗೆ ಅದನ್ನ ನೀವು ಅರ್ಥ ಮಾಡ್ಕೋಬೇಕು ಅಂತಂದ್ರೆ ನೀವು ಆ ಕೆಲಸವನ್ನ ಮೊದಲು ಮಾಡಬೇಕು. ಜೊತೆಗೆ ನೀವು ಈಗಂತೂ ಯು ಹ್ಯಾವ್ ಅಕ್ಸೆಸ್ ಟು ನೆಟ್, ಅಕ್ಸೆಸ್ ಟು ಗೂಗಲ್. ನೀವು ಸುಮ್ಮನೆ ಟೈಪ್ ಹೊಡೆದ್ರೆ ಸಾಕು, there are dedicated websites on journalism. ಸೊ ಏನೇ ಇನ್ಫಾರ್ಮೇಶನ್ ನೀವು ಸುಮ್ಮನೆ ಟೈಪ್ ಹೊಡಿರಿ, ಗ್ಲಾಸರಿ ಆಫ್ ಮಾಸ್ ಮೀಡಿಯಾ ಒಂದು 100 ಪದಗಳು ಬರ್ತವೆ. ಅದು ಒಂದು 10-15 ಸೋರ್ಸ್ಗಳಿಂದ ಕೂಡ ಬರ್ತವೆ. ಗ್ಲಾಸರಿ ಆಫ್ ರಿಸರ್ಚ್, ಗ್ಲಾಸರಿ ಆಫ್ ಕಮ್ಯುನಿಕೇಶನ್ ರಿಸರ್ಚ್ ಅಂತ ಹೊಡಿರಿ, ಸೊ ಬರ್ತವೆ. ಇದರಿಂದ ವಿದ್ಯಾರ್ಥಿಗಳು ಬಹಳ ಚೆನ್ನಾಗಿ ಶಿಸ್ತುಬದ್ಧವಾಗಿ ಈ ಕೆಸೆಟ್ ಪರೀಕ್ಷೆಗೆ ಸಿದ್ಧಗೊಳ್ಳಲಿಕ್ಕೆ ಅನುಕೂಲ ಆಗ್ತದೆ. ಸೊ ಆಟಿಟ್ಯೂಡ್ಸ್, ನಾಲೆಡ್ಜ್, ನಾನು ಮೊದಲು ಹೇಳಿದಾಗೆ ಈ ವಿಷಯದ ಬಗ್ಗೆ ನನಗೆ ನಾಲೆಡ್ಜ್ ಇಲ್ಲದೆ ಇದ್ರೆ ನಾನು ವಿದ್ಯಾರ್ಥಿಗಳಿಗೆ ಪರಿಣಾಮಕಾರಿಯಾಗಿ ಪಾಠ ಮಾಡಲಿಕ್ಕೆ ಆಗೋದಿಲ್ಲ. ಸೊ ನಾಲೆಡ್ಜ್. ಮತ್ತೆ ನಾನು ಇನ್ನೊಂದು ಮಾತು ಹೇಳಿದೆ, ವಿ ಆರ್ ಮೇಡ್ ಅಪ್ ಆಫ್ ಸೋ ಮೆನಿ ಥಿಂಗ್ಸ್. ಪ್ರತಿಯೊಬ್ಬ ವ್ಯಕ್ತಿ ಅವನಲ್ಲಿ ಹಲವಾರು ಹಿನ್ನೆಲೆಗಳು ಅಡಕವಾಗಿರ್ತವೆ. ಅದೆಲ್ಲ ಎಲ್ಲಿಂದ ಬರುತ್ತೆ ನಮಗೆ? ನಮ್ಮ ಸೋಷಿಯಲ್ ಸಿಸ್ಟಮ್, ಸಾಮಾಜಿಕ ವ್ಯವಸ್ಥೆ, ಕಲ್ಚರಲ್ ಫ್ಯಾಕ್ಟರ್ಸ್ಗಳು, ಎಕನಾಮಿಕ್ ಫ್ಯಾಕ್ಟರ್ಸ್ಗಳು, ನಮ್ಮ ಸ್ಟೇಟಸ್ಗಳು, ಇವೆಲ್ಲ ಸೇರಿ ನಮ್ಮಲ್ಲಿ ಹಲವಾರು ಏನು ನಮ್ಮ ಬಿಹೇವಿಯರ್ ಅಂತ ನಾವೇನು ಹೇಳ್ತೀವಿ, ವರ್ತನೆಗಳು, ನಮ್ಮ ವರ್ತನೆ ಇವೆಲ್ಲವನ್ನ ಸೂಚಿಸ್ತವೆ. ನಾನು ಆಡ್ತಕ್ಕಂಥ ಭಾಷೆ, ನಾನು ಬಳಸೋ ರೀತಿ, ಕೆಲವು ಪದಗಳನ್ನು ಉಚ್ಚರಿಸುವ ರೀತಿ, ಇವೆಲ್ಲವನ್ನ ಕೇಳಿ ನೀವು ಬಹಳ ಸುಲಭವಾಗಿ ಇವ್ರು ಯಾವ ಊರಿನವರು, ಇವ್ರು ಎಲ್ಲಿಂದ ಬಂದಿದ್ದಾರೆ ಅಂತ ಹೇಳ್ಬಿಡ್ಬೋದು. ಸೊ ಆದ್ರಿಂದ ನೀವು ಇಫ್ ಯು ವಾಂಟ್ ಟು ಬಿ ಎಫೆಕ್ಟಿವ್ ಕಮ್ಯುನಿಕೇಟರ್, ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಯುವರ್ ಆಡಿಯನ್ಸ್ ಅಂಡ್ ದೇರ್ ಸೋಷಿಯಲ್ ಸಿಸ್ಟಮ್. ಅದಕ್ಕೆ ನಾನು ಮೊದಲೇ ಹೇಳಿದಾಗೆ ನಿಮಗೆ, ಅಂಡರ್ಸ್ಟ್ಯಾಂಡಿಂಗ್ ಪೀಪಲ್, ಬೀಯಿಂಗ್ ಅಂಡರ್ಸ್ಟುಡ್ ಬೈ ದೆಮ್ ಲೀಡ್ಸ್ ಟು ಎಫೆಕ್ಟಿವ್ ಕಮ್ಯುನಿಕೇಶನ್. ಸೊ ಸೋಷಿಯಲ್ ಸಿಸ್ಟಮ್ ಮತ್ತೆ ಕಲ್ಚರ್ ಇವೆರಡನ್ನ ನಾವು ಕಮ್ಯುನಿಕೇಶನ್ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಮತ್ತೆ ಇದ್ರ ಮೇಲೂ ಕೂಡ ಬಹಳಷ್ಟು ಪ್ರಶ್ನೆಗಳನ್ನ ನೀವು ಕೆಸೆಟ್ ಪರೀಕ್ಷೆಯಲ್ಲಿ ಎದುರಿಸ್ತೀರಿ. ಮತ್ತೆ ನನ್ನ ಮೆಸೇಜು, ನನ್ನ ಸಂದೇಶ ಹೇಗಿರ್ಬೇಕು? ನನ್ನ ಸಂದೇಶ ನಿಮಗೆಲ್ಲ ಇಷ್ಟವಾಗೋ ರೀತಿಯಲ್ಲಿ ಇರಬೇಕು. ನೀವೆಲ್ಲ ಮನಬಿಚ್ಚಿ ಕೇಳಬೇಕು. ಅದನ್ನು ಆಕರ್ಷಕ ರೀತಿಯಲ್ಲಿ ನಾನು ಪ್ರೆಸೆಂಟ್ ಮಾಡಬೇಕು. ಸೊ ಕಂಟೆಂಟ್ ಎಲ್ಲ ಕಡೆ ಹೇಳೋ ಒಂದೇ ಒಂದು ಪ್ರಮುಖವಾದ ಮಾತು ಅಂದ್ರೆ, ಕಮ್ಯುನಿಕೇಶನ್ ನಲ್ಲಿ ಏನ್ ಮುಖ್ಯ? ಕಂಟೆಂಟ್ ಈಸ್ ದ ಕಿಂಗ್. ನೀವು ಯಾವುದೇ ಟಿವಿ ಧಾರಾವಾಹಿ ತಗೊಳ್ಳಿ, ಯಾವುದೇ ಸಿನಿಮಾಗಳನ್ನು ತಗೊಳ್ಳಿ, ಯಾವುದೇ ರೇಡಿಯೋ ಪ್ರೋಗ್ರಾಮ್ ತಗೊಳ್ಳಿ, ವಾಟ್ ಈಸ್ ದ ಕಂಟೆಂಟ್ ಅಂಡ್ ಹೌ ಇಟ್ ಈಸ್ ಪ್ರೆಸೆಂಟೆಡ್, ಅದು ಬಹಳ ಮುಖ್ಯ ಆಗ್ತದೆ. ಮತ್ತೆ ಆ ಕಂಟೆಂಟ್ ಅಲ್ಲಿ ಯಾವ್ಯಾವ ಎಲಿಮೆಂಟ್ಸ್ಗಳನ್ನ ಸೇರಿಸ್ಕೊಂಡಿರ್ತೀರಿ ನೀವು, ಒಂದು ಒಳ್ಳೆ ಡೆಫಿನೇಷನ್ನು, ಒಂದು 10 ಉದಾಹರಣೆಗಳು, ಆ ಎಲ್ಲವನ್ನ ತೋರಿಸುವ ಕೆಲವು ವಿಜುವಲ್ಸ್ಗಳು, ಇವೆಲ್ಲ ನೀವು ಎಲಿಮೆಂಟ್ಸ್ಗಳನ್ನ ನೀವು ಸೇರಿಸ್ಕೊಂಡಾಗ ನಿಮ್ಮ ಏನೋ ಒಂದು ಕಮ್ಯುನಿಕೇಶನ್ ಪ್ರಾಸೆಸ್ ಬಿಕಮ್ಸ್ ವೆರಿ ವೆರಿ ಈಸಿ ಅಂಡ್ ಪೀಪಲ್ ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಇಟ್. ಆಮೇಲೆ ಟ್ರೀಟ್ಮೆಂಟ್, ನಾನು ಹೇಳಿದಾಗ ಅದಕ್ಕೆ ಯಾವ ಟ್ರೀಟ್ಮೆಂಟ್ ಕೊಟ್ಟಿದ್ದೀರಿ? ಈಗ ನಾವು ಬಹಳ ಸರಳವಾಗಿ ಕಮ್ಯುನಿಕೇಶನ್ ಹೇಳ್ತಾ ಹೋದ್ರೆ, ಸರ್ ನಾವು MA ಪಾಸ್ ಮಾಡಿ BA ಜರ್ನಲಿಸಮ್ ಓದಿ, MA ಜರ್ನಲಿಸಮ್ ಮಾಸ್ ಕಮ್ಯುನಿಕೇಶನ್ ಓದಿ, now we are facing we are appearing for KCET examination. We need to know higher level of things.
ಸೊ ಅದು ಕೂಡ ಬಹಳ ಮುಖ್ಯ ಆಗುತ್ತೆ. ಟ್ರೀಟ್ಮೆಂಟ್ ಅದನ್ನ ಯಾವ ರೀತಿಯಲ್ಲಿ ಹೇಳಬೇಕು, ಯಾವ ರೀತಿಯಲ್ಲಿ ಯಾವ ಹಂತಗಳಲ್ಲಿ ನಾವು ಅದನ್ನ ಹೇಳ್ತೀವಿ ಅಂತ ಕೂಡ ಮುಖ್ಯ ಆಗುತ್ತೆ. ಅದರ ಸ್ಟ್ರಕ್ಚರ್ ಅಂದ್ರೆ ನಾವು ಕ್ಲಾಸ್ನಲ್ಲಿ ಒಂದು 45 ನಿಮಿಷ ಭಾಷಣ ಮಾಡಬೇಕಾದ್ರೆ ಆ ಸಬ್ಜೆಕ್ಟ್ಗೆ ಇಂಟ್ರೊಡಕ್ಷನ್ ಕೊಡ್ತೀವಿ, ಮತ್ತೆ ಡೀಟೇಲ್ ಆಗಿ ಅನಲೈಸ್ ಮಾಡ್ತೀವಿ, ಮತ್ತೆ ಕನ್ಕ್ಲೂಷನ್ ಮಾಡ್ತೀವಿ. ಇವತ್ತು ಇದನ್ನ ನಾನು ನಿಮ್ಗೆ ಹೇಳಿದೆ, ಇದರಲ್ಲಿ ಮುಖ್ಯವಾದ ಪಾಯಿಂಟ್ಸ್ಗಳು ಈ ತರ ಇದಾವೆ ಹೇಳಿ ಅದನ್ನ ಕನ್ಕ್ಲೂಡ್ ಮಾಡ್ತೀವಿ. ಸೊ ಕೋಡಿಂಗ್ ಅಂದ್ರೆ ಯಾವ್ಯಾವ ಮಾಧ್ಯಮಗಳ ಮುಖಾಂತರ ನಾವು ಇದನ್ನ ಮಾಡ್ತೀವಿ ಅಂತ. ಮತ್ತೆ ನೆಕ್ಸ್ಟ್ ನೀವು ಚಾನಲ್ಗೆ ಬಂದಾಗ ಏನಾಗುತ್ತೆ, ಚಾನಲ್ನಲ್ಲಿ ನಮ್ಗೆಲ್ಲ ಗೊತ್ತಿದೆ ಏನು ಹಿಯರಿಂಗು, ಸೀಯಿಂಗ್, ಟಚಿಂಗ್, ಸ್ಮೆಲ್ಲಿಂಗ್ ಅಂಡ್ ಟೇಸ್ಟಿಂಗ್. ಸೊ ಕಮ್ಯುನಿಕೇಶನ್ ಸ್ಟೂಡೆಂಟ್ಸ್ಗಳಿಗೆ ಬಹಳ 2 ಮುಖ್ಯ. ಏನದು ಅಂತಂದ್ರೆ ಹಿಯರಿಂಗ್ ಅಂದ್ರೆ ನಮ್ಮ ರೇಡಿಯೋ, ಟೆಲಿಫೋನು ಇವೆಲ್ಲ ಇದರಲ್ಲಿ ಬರ್ತದೆ. ಮತ್ತೆ ಸೀಯಿಂಗ್ ಅಂತಂದ್ರೆ ಏನು? ಸೀಯಿಂಗ್ ಅಂತಂದ್ರೆ ನಾವು ಟಿವಿ ನೋಡ್ತೀವಿ, ಅನೇಕ ಸಿನಿಮಾ ನೋಡ್ತೀವಿ. ವಿಜುವಲ್ ಕಮ್ಯುನಿಕೇಶನ್ ಎಲ್ಲ ಕಮ್ಸ್ ಅಂಡರ್ ಸೀಯಿಂಗ್. ಸೊ ನಮಗೆ ಈ ಟಚಿಂಗು, ಸ್ಮೆಲ್ಲಿಂಗು, ಟೇಸ್ಟಿಂಗ್ ಇವೆಲ್ಲ ಯಾವಾಗ ಬಹಳ ಇಂಪಾರ್ಟೆಂಟ್ ಆಗ್ತವೆ ನಿಮಗೆ ಅಂತಂದ್ರೆ, ಟಚಿಂಗ್ ಇಸ್ ಎ ವೆರಿ ವೆರಿ ಪವರ್ಫುಲ್ ಮೀನ್ಸ್ ಆಫ್ ಕಮ್ಯುನಿಕೇಶನ್. ನೀವು ಎಷ್ಟೋ ದಿವಸಗಳ ನಂತರ ನಿಮ್ಮ ಸ್ನೇಹಿತನ ಭೇಟಿ ಮಾಡಿದಾಗ ಕೈ ಕುಲ್ಕ್ಲಿಕ್ಕೆ ಶುರು ಮಾಡ್ತೀರಿ, ಎಷ್ಟೋ ಒಂದು 2 ನಿಮಿಷ ಹಂಗೆ ಹಿಡ್ಕೊಂಡಿರ್ತೀರಿ ಅವನ ಕೈನ. ಯಾಕೆಂದ್ರೆ ಯು ಆರ್ ಮೀಟಿಂಗ್ ಹಿಮ್ ಆಫ್ಟರ್ ಎ ಲಾಂಗ್ ಟೈಮ್ ಅಂಡ್ ಯು ಆರ್ ರಿಯಲಿ ಇಮೋಷನಲ್. ಮತ್ತೆ ಬೇರೆ ಬೇರೆ ಸೋಷಿಯಲ್ ಸಿಸ್ಟಮ್ಗಳಲ್ಲಾದ್ರೆ, ಈಗ ಕ್ರಿಶ್ಚಿಯನ್ಸ್ಗಳಾದ್ರೆ ಏನ್ ಮಾಡ್ತಾರೆ, ದೇ ಹಗ್ ಈಚ್ ಅದರ್. ಇಲ್ಲ ಅಂತಂದ್ರೆ ಅವರು ಚುಂಬಿಸ್ತಾರೆ ಒಬ್ರಿಗೊಬ್ರು. ಅಥವಾ ಮುಸ್ಲಿಮ್ಸ್ ಆದ್ರೆ ದೇ ಹಗ್ ಈಚ್ ಅದರ್. ಈ ಕಡೆಯಿಂದ ಒಂದ್ಸರಿ, ಈ ಕಡೆಯಿಂದ ಒಂದ್ಸರಿ ಹಗ್ ಮಾಡ್ಕೋತಾರೆ. ಯಾಕೆಂತಂದ್ರೆ ಹೌದಪ್ಪ ನೀನ್ ಭೇಟಿ ಮಾಡಿ ಬಹಳ ದಿವಸಗಳಾಗಿತ್ತು, ಈಗ ಭೇಟಿ ಮಾಡ್ತಾ ಇದ್ದೀನಿ. ಸೊ ಟಚಿಂಗ್ ಸ್ಪೆಷಲಿ ಇನ್ ಇಂಟರ್ಪರ್ಸನಲ್ ಕಮ್ಯುನಿಕೇಶನ್ ಇಸ್ ಎ ವೆರಿ ವೆರಿ ಎಫೆಕ್ಟಿವ್ ಒನ್. ಸೊ ಆದ್ರಿಂದ ಹಿಯರಿಂಗು, ಸೀಯಿಂಗ್, ಟಚಿಂಗ್, ಸ್ಮೆಲ್ಲಿಂಗ್, ಆಫ್ ಕೋರ್ಸ್ ಸ್ಮೆಲ್ಲಿಂಗು ನಮ್ಮ ಕಮ್ಯುನಿಕೇಶನ್ ಎಲಿಮೆಂಟ್ಸ್ ಇದಾವೆ ಅದರಲ್ಲಿ, ಆದ್ರೆ ನಮಗೆ ಅಷ್ಟು ಮುಖ್ಯವಾದ್ದಲ್ಲ. ಟೇಸ್ಟಿಂಗ್ ಅಷ್ಟೇ, ಇದೆಲ್ಲ ಫುಡ್ಗೆ ಸಂಬಂಧಪಟ್ಟಂಥದ್ದು. ಹೂವಿನ ವಾಸನೆ ಹೇಗಿದೆ, ಊಟ ಒಬ್ಬರ ಮನೇಲಿ ಅಡಿಗೆ ಆಗಿರ್ತದೆ, ನೀವು ಊಟ ಮಾಡಕ್ ಹೋಗಿಲ್ಲ, ಆದ್ರೂ ಕೂಡ ಆ ಸ್ಮೆಲ್ ಏನಿದೆ, ಆ ಸ್ಮೆಲ್ ಇಂದಾನೆ ಗೊತ್ತಾಗ್ಬಿಡ್ತದೆ ನಿಮ್ಗೆ ಇದು ಯಾವ ರೀತಿ ಅಡಿಗೆ ಆಗಿರ್ಬೋದು ಈ ಮನೆಯಲ್ಲಿ. ಆದ್ರೆ ಅದು ನಿಜವಾಗಿ ನಿಮ್ಗೆ ಅನುಭವಕ್ಕೆ ಬರ್ಬೇಕಾದ್ರೆ ಟೇಸ್ಟ್ ಮಾಡಬೇಕು. ಸೊ ಇವೆಲ್ಲ ನಮ್ಗೆ ಅಷ್ಟು ಇಂಪಾರ್ಟೆಂಟ್ ವಿಷಯಗಳಲ್ಲ. ಸೊ ನಾನು ಏನು ಸೋರ್ಸ್ ಅಲ್ಲಿ ಹೇಳಿದೆ ಅದೆಲ್ಲ ರಿಸೀವರ್ ಹತ್ರ ಇದ್ಬಿಟ್ರೆ, ಅಂದ್ರೆ ಅವನಿಗೂ ಅರ್ಥ ಮಾಡ್ಕೊಳ್ತಕ್ಕಂಥ ಕಮ್ಯುನಿಕೇಶನ್ ಸ್ಕಿಲ್ಸ್, ಅವನ ಆಟಿಟ್ಯೂಡ್, ಅಂದ್ರೆ ನೀನು ಎಷ್ಟು ಸೀರಿಯಸ್ ಆಗಿ ಈ ಪಾಠ ಕೇಳ್ತಾ ಇದೀಯ. ನೀನು ಕೂಡ ಅಫ್ಕೋರ್ಸ್ ಯು ಮಸ್ಟ್ ಕಮ್ ವಿತ್ ಓಪನ್ ಮೈಂಡ್, ನಾನು ಕಲಿಬೇಕು ಅಂತಕ್ಕಂಥದ್ದು ಇಟ್ಕೊಂಡು ಬರ್ಬೇಕು. ಸೊ ನಾಲೆಡ್ಜ್ ನಿಂದು, ಮತ್ತೆ ನೀನು ಯಾವ ಸೋಷಿಯಲ್ ಸಿಸ್ಟಮ್, ನಾನು ಮತ್ತೆ ನನ್ನ ಆಡಿಯನ್ಸ್ ಎಲ್ಲ ಒಂದೇ ಸೋಷಿಯಲ್ ಸಿಸ್ಟಮ್ಲಿ ಬರ್ತಕ್ಕಂಥ ಪ್ರಮೇಯಗಳು ಬಹಳ ಕಡಿಮೆ. ಈಗ ಯಾರೋ ಒಬ್ರು ಈ ಲೆಕ್ಚರ್ನ ಗುಲ್ಬರ್ಗಾದಲ್ಲಿ ಕೇಳ್ತಾ ಇದ್ದಾರೆ, ಇನ್ಯಾರೋ ಒಬ್ರು ಚಾಮರಾಜನಗರದಲ್ಲಿ ಕೇಳ್ತಾ ಇದ್ದಾರೆ, ಇನ್ಯಾರೋ ಒಬ್ರು ಮಂಗಳೂರಲ್ಲಿದ್ದಾರೆ, ಇನ್ಯಾರೋ ಒಬ್ರು ಕೋಲಾರದಲ್ಲಿದ್ದಾರೆ. ಸೊ ಈ 4 ದಿಕ್ಕಿನ ಜನ ಬೇರೆ 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 ಸೋಷಿಯಲ್ ಸಿಸ್ಟಮ್ಸ್ಗಳಿರ್ಬೋದು. ಅವ್ರು ಮಾತಾಡೋ ಕನ್ನಡ, ನಾವೆಲ್ಲ ಕನ್ನಡ ಮಾತಾಡಿದ್ರು ಅವ್ರ ಕನ್ನಡಕ್ಕೂ ನಮ್ಮ ಕನ್ನಡಕ್ಕೂ ಎಷ್ಟೋ ವ್ಯತ್ಯಾಸಗಳಿರ್ತವೆ. ಸೊ ಇವೆಲ್ಲವನ್ನ ನಾವು ಬಹಳ ಗಂಭೀರವಾಗಿ ಪರಿಗಣಿಸ್ಬೇಕು. ಇಲ್ಲ ಅಂತಂದ್ರೆ ನಮ್ಮ ಕಮ್ಯುನಿಕೇಶನ್ ಅಷ್ಟು ಎಫೆಕ್ಟಿವ್ ಆಗಲ್ಲ. ಸೊ ದ ಪ್ರಾಸೆಸ್ ಆಫ್ ಕ್ರಿಯೇಟಿಂಗ್ ಅಂಡ್ ಎಕ್ಸ್ಚೇಂಜಿಂಗ್ ಮೀನಿಂಗ್ ಥ್ರೂ interactions, symbolic interactions. So as a process, communication constantly moves and changes. It is not standstill. Communication ಪ್ರತಿನಿತ್ಯ ಚೇಂಜ್ ಆಗ್ತಾ ಇರ್ತದೆ. ಸೊ ಜೆರಾಕ್ಸ್ ಬಂದಾಗ ಓ ವಾಟ್ ಎ ರೆವಲ್ಯೂಷನ್ ಅಂತ ಹೇಳಿದ್ರು ನಾವು. ಯಾಕೆಂದ್ರೆ ಮೊದಲೆಲ್ಲ ಒಂದೇ ಪುಸ್ತಕ ಎಷ್ಟೋ ಜನ ಓದ್ಬೇಕಾಗಿತ್ತು, ಇವತ್ತು ಆಗಲ್ಲ. ಇಟ್ಕೋತೀವಿ ಒಂದು ಕಾಪಿ. ಮೊದಲು ಲೈಬ್ರರಿಗೆ ಹೋಗಿ ಹುಡುಕ್ತಾ ಇದ್ದು, ಇವತ್ತು ಗೂಗಲ್ ಅಲ್ಲಿ ಯು ಕ್ಯಾನ್ ಸರ್ಚ್ ಎನಿಥಿಂಗ್ ದಟ್ ಯು ಲೈಕ್. ಸೊ ಇಟ್ ಕೀಪ್ಸ್ ಆನ್ ಚೇಂಜಿಂಗ್. ಕಮ್ಯುನಿಕೇಶನ್ ಕೀಪ್ಸ್ ಆನ್ ಚೇಂಜಿಂಗ್ ಬೇಸ್ಡ್ ಆನ್ ದ ಸಪೋರ್ಟ್ ದಟ್ ವಿ ಗೆಟ್ ಫ್ರಮ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಆರ್ ಮೀಡಿಯಾ ಟೆಕ್ನಾಲಜಿ. ಸೊ ಇದರಲ್ಲಿ ಮೀನಿಂಗ್ ಇನ್ವಾಲ್ವ್ಸ್ ಅಂದ್ರೆ ಏನು ಅರ್ಥ? ಮೀನಿಂಗ್ ಇನ್ವಾಲ್ವ್ಸ್ ಥಾಟ್ಸ್, ಐಡಿಯಾಸ್ ಅಂಡ್ ಅಂಡರ್ಸ್ಟ್ಯಾಂಡಿಂಗ್ಸ್ ಶೇರ್ಡ್ ಬೈ ಕಮ್ಯುನಿಕೇಟರ್ಸ್. ಸೊ ನಾನು ಹೇಳ್ತಕ್ಕಂಥ ವಿಷಯಗಳ ಅರ್ಥ ನಿಮ್ಮ ಮನಸ್ಸಿಗೆ ನಾಟಿದೆಯಾ, ಆ ಐಡಿಯಾ ನಿಮ್ಮನ್ನು ತಲುಪಿದೆಯಾ, ಅದನ್ನ ನೀವು ಕರೆಕ್ಟಾಗಿ ಶೇರ್ ಮಾಡ್ಕೊಂಡ್ರ, ಹಂಚ್ಕೊಂಡ್ರ ಅಂತಕ್ಕಂಥದ್ದು ಬಹಳ ಮುಖ್ಯ.
So it's a continuous exchange of information between two or more people. So both sender and receiver must be in a position to receive for communication to take place. And communication is also reciprocal. Suppose I keep talking, and after 2, 3, 4 minutes, a student stands up and says, "Sir, you are going very fast. Please slow it down." ಸೊ ಹೀಗೆ ಹೇಳಿದಾಗ ಏನಾಗುತ್ತೆ, ನಾವು ತಕ್ಷಣ ಚೇಂಜ್ ಮಾಡ್ಕೋತೀವಿ. ಅಥವಾ ನಾನು ಸಪೋಸ್ ಐ ಕೀಪ್ ಟಾಕಿಂಗ್ ಟು ಯು ಇನ್ ಇಂಗ್ಲಿಷ್ ಆಲ್ ದ ಟೈಮ್, ಸಮ್ ಸ್ಟೂಡೆಂಟ್ಸ್ ಮೇ ಸ್ಟ್ಯಾಂಡ್ ಅಪ್ ಅಂಡ್ ಸೇ, "ಸರ್, ನಮಗೆ ಇಂಗ್ಲಿಷ್ ಅಷ್ಟು ಸರಿಯಾಗಿ ಅರ್ಥ ಆಗ್ತಾ ಇಲ್ಲ, ಇಂಗ್ಲಿಷ್ನಲ್ಲೂ ಹೇಳಿ ಆಮೇಲೆ ಸ್ವಲ್ಪ ಕನ್ನಡದಲ್ಲೂ ಹೇಳಿ" ಅಂತಕ್ಕಂಥ ಬೇಡಿಕೆ ನಿಮಗೆ ಬರ್ಬೋದು. ಸೊ ಇಟ್ಸ್ ಎ ರೆಸಿಪ್ರೋಕಲ್. ಸೊ ಎಫೆಕ್ಟಿವ್ ಕಮ್ಯುನಿಕೇಶನ್ entails the sender encoding a message and transmitting it to the receiver, where the receiver decodes the message. Adhe nanu helodu, commonality. Communication is understanding and being understood. So this is very important. So communication ಬಗ್ಗೆ ಹಲವಾರು ಕಾನ್ಸೆಪ್ಟ್ಸ್ ಗಳಿದಾವೆ. It is the transfer of information from one person to another. It's the exchange of ideas, feelings and emotions. So communication ಅಂದ್ರೆ ಬರೀ ಕ್ಲಾಸ್ ರೂಮ್ ಕಮ್ಯುನಿಕೇಶನ್ ಅಲ್ಲ. This is only one form of communication. ಸೊ ನೀವು ಯಾರಿಗೋ ಅಪರಿಚಿತರಿಗೆ ಸಮ್ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀರಿ, ಯಾರೋ ಬಂದು ಸರ್ ಈ ಬಸ್ ಎಲ್ಲೋಗುತ್ತೆ ಅಥವಾ ಈ ರಸ್ತೆ ಎಲ್ಲೋಗುತ್ತೆ, ನಾ ಇಂಥ ಕಡೆ ಹೋಗ್ಬೇಕಾಗಿದೆ, ನನಗೆ ಇಲ್ಲೆಲ್ಲೋ ಬ್ಯಾಂಕ್ ಇದೆಯಂತೆ ಈ ಏರಿಯಾದಲ್ಲಿ, ನಾನು ಸ್ವಲ್ಪ ಅದರ ವಿಳಾಸ ಹೇಳ್ತೀರಾ. ಸೊ ಹಿಂಗೆ ಹಲವಾರು ರೀತಿಯ ಸಿಚುಯೇಷನ್ಸ್ಗಳು ಬರ್ತವೆ ನಾವು ಕಮ್ಯುನಿಕೇಶನ್ ಶೇರ್ ಮಾಡ್ಕೊಳಕ್ ಹೋದಾಗ. ಸೊ ಇಟ್ ಈಸ್ ಐಡಿಯಾಸ್, ಫೀಲಿಂಗ್ಸ್ ಅಂಡ್ ಇಮೋಷನ್ಸ್. ಕೆಲವು ವಿಷಯದಲ್ಲಿ ನಾವು ಬಹಳ ಇಮೋಷನ್ ಆಗ್ಬಿಡ್ತೀವಿ, ಅಂದ್ರೆ ಭಾವನಾತ್ಮಕವಾಗಿ ನಾವು ನಮ್ಮ ಭಾವನೆಗಳನ್ನ ಹೇಳಲಿಕ್ಕೆ ಶುರು ಮಾಡ್ತೀವಿ. ಸೊ ಅದು ಕೂಡ ಕೆಲವು ಸಲ, ಎಷ್ಟೋ ಸಲ ನೀವೇನು ಮಾತಾಡಬೇಕಾಗಿಲ್ಲ, ನಿಮ್ ಕಣ್ಣಲ್ಲಿ ನೀರು ಬರ್ಲಿಕ್ಕೆ ಶುರು ಆದ್ರೆ ಅದು ಇಟ್ ಸೇಸ್, ಅದು ಭಾವನಾತ್ಮಕ, ಇಮೋಷನಲ್. ಅವನು ನಿಮ್ ಜೊತೆ ಮಾತಾಡಲ್ಲ, ನಿಮ್ಮನ್ನು ನೋಡಿದ ತಕ್ಷಣ ಅಳಲಿಕ್ಕೆ ಶುರು ಮಾಡ್ತಾನೆ, ಕಣ್ಣೀರು ಧಾರಾಕಾರವಾಗಿ ಅವನಿಂದ ಬರ್ತದೆ. ಸೊ ಅದು ಕೂಡ ದಟ್ಸ್ ಆಲ್ಸೋ a form of communication which comes under what is known as emotional feelings. So the purpose of passing information and understanding of the messages is the communication. So without the bridge of communication, no one can cross the river of misunderstanding. How do we overcome the misunderstanding? We can overcome the misunderstanding only by talking to each other. So it's a system. It's a systematic process of sharing information, ideas, feelings and emotions. So ಇದರಲ್ಲಿ ಏನಾಗುತ್ತೆ, ಇಬ್ರು ಇರ್ಬೋದು, ಇಬ್ಬರಿಗಿಂತ ಜಾಸ್ತಿ ಇರ್ಬೋದು. ಈಗ ಉದಾಹರಣೆಗೆ ಎಷ್ಟು ಜನ ರಿಜಿಸ್ಟರ್ ಮಾಡಿಸ್ಕೊಂಡಿದ್ದಾರೆ ಈ ಕ್ಲಾಸನ್ನ ಕೇಳಲಿಕ್ಕೆ ಅಂತ ನನಗೆ ಗೊತ್ತಿಲ್ಲ. 1000 ಇರ್ಬೋದು, 1500 ಇರ್ಬೋದು, 2000 ಇರ್ಬೋದು, 5000 ಇರ್ಬೋದು. Thanks to the new technology, so you can reach so many people sitting across the state. So ನಾವೇನ್ ಮಾಡ್ತಾ ಇದ್ದೀವಿ, ವಿ ಎಕ್ಸ್ಚೇಂಜ್ ಐಡಿಯಾಸ್. ಇದರಿಂದ ಏನಾಗುತ್ತೆ, ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್. ಸಮಟೈಮ್ಸ್ ಇಟ್ ಇಸ್ ಡೈರೆಕ್ಟ್ ಅಂಡ್ ಇಂಡೈರೆಕ್ಟ್ ಅಂಡ್ ಇಟ್ಸ್ ಎ ಕಂಟಿನ್ಯೂಯಸ್ ಪ್ರಾಸೆಸ್. ಸೊ ನಾನು ಹೇಳಿದೆ ಮೊದಲೇ, ಲೀನಿಯರ್ ಮಾಡೆಲ್. ಲೀನಿಯರ್ ಮಾಡೆಲ್ ದೇರ್ ಆರ್ ಮೆನಿ ಥಿಂಗ್ಸ್ ಮಿಸ್ಸಿಂಗ್. ಅದಕ್ಕೆ ಕಮ್ಯುನಿಕೇಶನ್ ನಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಕಮ್ಯುನಿಕೇಶನ್ ಇಸ್ ಸರ್ಕ್ಯುಲರ್. ಹೌದು, ಇವತ್ತು ನಾನು ನಿಮಗೆ ಪಾಠ ಮಾಡಿದೆ, ಅಥವಾ ನಾನು ನಿನ್ನೆ ಯಾವುದೋ ಒಂದು ವಿಶ್ವವಿದ್ಯಾಲಯದ ಜೊತೆ ಮಾತನಾಡಿದಾಗ ಇದೇ ವೆಬಿನಾರ್ ಮುಖಾಂತರ, ಅವತ್ತಿಗಿಂತ ಇವತ್ತು ನಾನು ಬೆಟರ್ ಇರ್ಬೋದು. ಅಥವಾ ಇವತ್ತಿಗಿಂತ ಇನ್ನೊಂದು ಲೆಕ್ಚರ್ ವೆಬಿನಾರ್ ನಲ್ಲಿ ನಾನು ಮಾಡಿದಾಗ ಐ ಮೇ ಬಿ ಮಚ್ ಮಚ್ ಬೆಟರ್, ಬಿಕಾಸ್ ಐ ಹ್ಯಾವ್ ಅಕ್ವೈರ್ಡ್ ಸಮ್ ಸ್ಕಿಲ್ಸ್ ನೀಡೆಡ್ ಫಾರ್ ದಿಸ್. ಸೊ ಕ್ಲಾಸ್ ರೂಮ್ಗೆ ಹೋಗುವಾಗ ಹೇಗೆ ನೋಟ್ಸ್ ಮಾಡ್ಕೋತೀವಿ, ಮತ್ತೆ ಹೊಸ ಹೊಸ ಮಾಧ್ಯಮಗಳು ಬಂದಾಗ, ಟೆಲಿವಿಷನ್ ಬಂತು, ರೇಡಿಯೋ ಬಂತು, ಟೇಪ್ ರೆಕಾರ್ಡರ್ಗಳು ಬಂದು, VCRಗಳು ಬಂತು, ಅವೆಲ್ಲ ಏನು ಬೇಡ. ಈಗ ಗೂಗಲ್ಗೆ ಹೋಗಿ, ಯೂಟ್ಯೂಬ್ಗೆ ಹೋಗಿ, ಯು ಗೆಟ್ ಸೋ ಮೆನಿ ಆಫ್ ಲೆಕ್ಚರ್ಸ್ ಆನ್ ಕಮ್ಯುನಿಕೇಶನ್. ಇವತ್ತೇ ನೀವು ಕೂತ್ಕೊಂಡು ಕಮ್ಯುನಿಕೇಶನ್ ಅಂದ್ರೆ ಏನು, ಕಮ್ಯುನಿಕೇಶನ್ ಸ್ಕಿಲ್ಸ್ ಅಂದ್ರೆ ಏನು, ವಾಟ್ ಆರ್ ದ ಕಮ್ಯುನಿಕೇಶನ್ ಥಿಯರೀಸ್, ವಾಟ್ ಆರ್ ದ ರೆಲೆವೆನ್ಸ್ ಅಂತಂದ್ರೆ ನಿಮಗೆ ಒಂದು 5000, 10,000, 20,000 ನಿಮಗೆ ಗೂಗಲ್ ಅಲ್ಲಿ ಬರ್ತದೆ. ಏನು, ನೀವು ಕಮ್ಯುನಿಕೇಶನ್ ಥಿಯರೀಸ್ ಮೇಲೆ ಹೊಡೆದ್ರಿ, ಅದು 20,000 ಇದನ್ನ ಹೇಳ್ತದೆ. ಅದ್ರಲ್ಲಿ ಯಾವ್ದಾದ್ರು ಒಂದು ಚೂಸ್ ಮಾಡ್ಕೊಂಡು ನೀವು ಕಲಿಬಹುದು. ಸೊ ಇಟ್ಸ್ ಎ
It's a continuous, process, creating, mutual understanding. So direct and indirect communication, it's a continuous process. We keep learning every day. And we also use words as well as symbols. So how do I communicate my ideas? I use words. ನಾನು ಈಗ ಒಂದು ಉಪನ್ಯಾಸವನ್ನು ನೀಡುವುದರ ಮುಖಾಂತರ ನಾನು ನಿಮ್ಮ ಜೊತೆ ನನ್ನ ಮನಸ್ಸಲ್ಲಿರ್ತಕ್ಕಂಥ ಅಭಿಪ್ರಾಯಗಳನ್ನು ಹಂಚಿಕೊಳ್ತಾ ಇದ್ದೀನಿ. ನಾನು ಬೇರೆ ಸಿಂಬಲ್ಸ್ಗಳು ಕೂಡ ಯೂಸ್ ಮಾಡ್ಬೋದಾಗಿತ್ತು, ಆದರೆ ನಾನು ಅದನ್ನು ಮಾಡ್ತಾ ಇಲ್ಲ. ಸೊ ಆದ್ರಿಂದ ಥ್ರೂ ವರ್ಡ್ಸ್ ಅಂಡ್ ಸಿಂಬಲ್ಸ್ ವಿ ಕೀಪ್ ಕಮ್ಯುನಿಕೇಟಿಂಗ್. ವಿ ಆಲ್ವೇಸ್ ಟ್ರೈ ಟು ಮೇಕ್ ಕಮ್ಯುನಿಕೇಶನ್ ಮೋರ್ ಎಫಿಷಿಯೆಂಟ್. ಸೊ ಈ ನಾವೇನು ಬದಲೋ ಮಾಡಲ್ಲಿ ನಾವು ನೋಡಿದ್ವಲ್ಲ, ಸೆಂಡರು, ಮೆಸೇಜು, ಚಾನಲು, ರಿಸೀವರು, ಈಚ್ ಕಂಪೋನೆಂಟ್ ಈಸ್ ಅಫೆಕ್ಟೆಡ್ ಬೈ ಮೆನಿ ಫ್ಯಾಕ್ಟರ್ಸ್. ಅದನ್ನು ನಾವು ಈಗಾಗಲೇ ವಿವರವಾಗಿ ಚರ್ಚೆ ಮಾಡಿದ್ದೀವಿ. ಆಟಿಟ್ಯೂಡು, ಕಮ್ಯುನಿಕೇಶನ್ ಸ್ಕಿಲ್ಸು, ನಾಲೆಡ್ಜು, ಸೋಷಿಯಲ್ ಬಂದಾಗ ಅದರಲ್ಲಿ ವ್ಯಾಲ್ಯೂಸ್, ನಮ್ಮ ನಂಬಿಕೆಗಳು ಏನಂತಂದ್ರೆ ಬಿಲೀಫ್ಸ್ಗಳು, ಕಾನೂನುಗಳು, ಲಾಸ್, ರೂಲ್ಸ್, ರಿಲಿಜಿಯನ್ and many other social factors affect the sender's way of communicating the message. So ಇವೆಲ್ಲ ಬರ್ತದೆ. ಮತ್ತೆ ಯಾವ ಕಲ್ಚರ್ ಹಿನ್ನೆಲೆ ಏನಿದೆ ಅದು ಕೂಡ ಬರ್ತದೆ. So cultural differences make message different. A person from one culture might find something offensive which is very much accepted in another culture. We had a detailed discussion on David Berlow's communication model. ಆದರೆ ಈ ಮಾಡೆಲ್ ಅಲ್ಲಿ ಒಂದು ಅಂಶ ನಾವು ಗಮನದಲ್ಲಿ ಇಟ್ಕೋಬೇಕು ಅಂತಂದ್ರೆ, ಇಟ್ಸ್ ಎ ಲೀನಿಯರ್ ಮಾಡೆಲ್ ಆಫ್ ಕಮ್ಯುನಿಕೇಶನ್. ಏಕಮುಖ ಸಂವಹನ ಹೇಗಾಗುತ್ತೆ ಅನ್ನೋದನ್ನು ತೋರಿಸುತ್ತೆ. ಇದರಲ್ಲಿ ಸಂವಹನಕ್ಕೆ ಬರ್ತಕ್ಕಂಥ ಅಡೆತಡೆಗಳಾಗ್ಲಿ ಅಥವಾ ನಾವು ಗದ್ದಲ ಅಂತ ಏನ್ ಹೇಳ್ತೀವಿ, ನಾಯ್ಸ್ ಫ್ಯಾಕ್ಟರ್, ಅದ್ರ ಬಗ್ಗೆ ಇದರಲ್ಲಿ ಮೆನ್ಷನ್ ಮಾಡಿಲ್ಲ. ಸೊ ಆದ್ರಿಂದ ಒಂದು 2-3 ಲಿಮಿಟೇಷನ್ಸ್ ಏನಿದಾವೆ ಈ ಮಾಡೆಲ್ ಅಲ್ಲಿ ಅಂತಂದ್ರೆ, there is no provision for feedback. ಅಂದ್ರೆ ನಾವು ಮಾತನಾಡುವ ಅಥವಾ ನಾವು ಒಂದು ಕಳಿಸ್ತಕ್ಕಂಥ ಮೆಸೇಜ್ಗೆ ಅದು ಅರ್ಥ ಆಗಿದೆಯಾ ಇಲ್ವಾ, ಎಷ್ಟು ಎಫೆಕ್ಟಿವ್ ಆಗಿದೆ, ಅದು ಅರ್ಥ ಆಗಿಲ್ಲದೆ ಇದ್ರೆ ಯಾಕೆ ಅರ್ಥ ಆಗಿಲ್ಲ, ಅದ್ರಲ್ಲಿ ಏನಾದ್ರು ದೋಷಗಳಿದ್ವಾ, ಅದ್ರ ಬಗ್ಗೆ ನಾವು ತಿಳ್ಕೊಳಕ್ಕಾಗಲ್ಲ. ಸೊ ಓವರ್ ಎ ಪೀರಿಯಡ್ ಆಫ್ ಟೈಮ್ ದೇ ಟ್ರೈ ಟು ಸ್ಟಡಿ ಕಮ್ಯುನಿಕೇಶನ್ ಬೆಟರ್ ಅಂಡ್ ದೇ ಇನ್ಕ್ಲೂಡೆಡ್ feedback as one of the components in communication model. ಇವತ್ತು ಪ್ರತಿಯೊಬ್ಬರು ಕೂಡ ಒಂದು ಭಾಷಣ ಮಾಡಾದ್ಮೇಲೆ, ವಿಶೇಷವಾಗಿ ಅಮೆರಿಕನ್ ಯೂನಿವರ್ಸಿಟಿಗಳಲ್ಲಿ ಎಲ್ಲ, ವೆಸ್ಟರ್ನ್ ಯೂನಿವರ್ಸಿಟಿಗಳಲ್ಲಿ ಒಂದು ಪ್ರಾಸೆಸ್ ಇದೆ. ಅಲ್ಲಿ ಏನಂತಂದ್ರೆ, ಯು ಇವ್ಯಾಲ್ಯೂಯೇಟ್ ಮೈ ಲೆಕ್ಚರ್, ಸೇ ಫ್ರಮ್ 1 to 10 ವೇರ್ ಡು ಯು ಪ್ಲೇಸ್ ಮೈ ಲೆಕ್ಚರ್ ಅಂತಂದ್ರೆ, ಹುಡುಗರು ಅಲ್ಲೇ ಬಟನ್ ಒತ್ತ ಪ್ರಾವಿಷನ್ ಇದೆ ಅವ್ರು ಕೂತಿರ್ತಕ್ಕಂಥ ಟೇಬಲ್ಗಳಲ್ಲಿ, ಅಲ್ಲಿ ಅವರು 6, 7, 8, 5 ಹಿಂಗ್ ಕೊಟ್ಬಿಡ್ತಾರೆ. ಸೊ ಯು ವುಡ್ ನೋ, ಓ ದಿಸ್ ಇಸ್ ವೇರ್ ಐ ಸ್ಟ್ಯಾಂಡ್. ಇವತ್ತು 10 ಅಂಕಗಳ ಪೈಕಿ ನನಗೆ ಬರೀ 6 ಬಂದಿದೆ, ನೆನ್ನೆ 7 ಬಂದಿತ್ತು, ಸೊ ನಾಳೆ 8 ಬರ್ಬೋದು, 9 ಬರ್ಬೋದು. ಹೀಗೆ ಯು ಟ್ರೈ ಟು ಅನಲೈಸ್ ದ ಎಫೆಕ್ಟಿವ್ನೆಸ್ ಆಫ್ ಯುವರ್ ಲೆಕ್ಚರ್. ಸೊ ಆದ್ರಿಂದ ಫೀಡ್ಬ್ಯಾಕ್ ಇಸ್ ಎ ವೆರಿ ಇಂಪಾರ್ಟೆಂಟ್ ಕಂಪೋನೆಂಟ್ ಇನ್ ಕಮ್ಯುನಿಕೇಶನ್. ಸೊ ಅದು ಈ ಮಾಡೆಲ್ ಇಲ್ಲ. ಮುಂದೆ ಬಂದಂತ ಹಲವಾರು ಮಾಡೆಲ್ಗಳಲ್ಲಿ ಈ ಒಂದು ಫೀಡ್ಬ್ಯಾಕ್ ಅನ್ನೋದನ್ನ ಅಳವಡಿಸ್ಕೊಂಡಿದ್ದಾರೆ. ನಾನು ಮೊದಲೇ ಹೇಳಿದಾಗೆ, ಕಮ್ಯುನಿಕೇಶನ್ ಈಸ್ ಎ ಕಂಟಿನ್ಯೂಸ್ ಪ್ರಾಸೆಸ್. ಇಟ್ ಈಸ್ ರೆಸಿಪ್ರೋಕಲ್. ಇಟ್ಸ್ ಎ ಡೈನಮಿಕ್ ಪ್ರಾಸೆಸ್. ಕಮ್ಯುನಿಕೇಶನ್ ನಾವು ಅಷ್ಟು ಸರಳವಾಗಿ ತಗೋಬಾರ್ದು. ಈಗ ಮುಂದೆ ನಾವು ಟೈಪ್ಸ್ ಆಫ್ ಕಮ್ಯುನಿಕೇಶನ್, ಸಂವಹನದ ಮಾದರಿಗಳನ್ನು ನಾವು ಅಧ್ಯಯನ ಮಾಡಲಿದ್ದೇವೆ. ಸೊ ಅದರಲ್ಲಿ ವರ್ಬಲ್ ಕಮ್ಯುನಿಕೇಶನ್. ಸೊ ವರ್ಬಲ್ ಕಮ್ಯುನಿಕೇಶನ್ ನಲ್ಲಿ ನಾವು ಹೇಳಿದಾಗೆ, ಇಟ್ ಇನ್ಕ್ಲೂಡ್ಸ್ ಸೌಂಡ್ಸ್, ವರ್ಡ್ಸ್, ಲ್ಯಾಂಗ್ವೇಜ್ ಅಂಡ್ ಸ್ಪೀಚ್. ಅಂದ್ರೆ ಶಾಬ್ದಿಕ ಸಂವಹನ. ಸಾಮಾನ್ಯವಾಗಿ ನಾವೆಲ್ಲ ವಿ ಆರ್ ಕಮ್ಯುನಿಕೇಟಿಂಗ್ ಅನಿಮಲ್ಸ್. ಮತ್ತೆ ವಿಶೇಷವಾಗಿ ಮನುಷ್ಯರಿಗೆ ಬಂದಿರತಕ್ಕಂಥ ಒಂದು ದೊಡ್ಡ ಸಾಮರ್ಥ್ಯ ಅಂದ್ರೆ ಲ್ಯಾಂಗ್ವೇಜ್, ಸ್ಪೀಚ್. ಸೊ ಸನ್ನೆ ನಂತರ ನಾವು ಸ್ಪೀಚ್ನ ಮಾಸ್ಟರಿ ಮಾಡ್ಕೋತೀವಿ, ಅದಕ್ಕೆ ಒಂದು ಒಳ್ಳೆ ಲ್ಯಾಂಗ್ವೇಜ್ ಡೆವಲಪ್ ಮಾಡ್ಕೋತೀವಿ. ಆ ಭಾಷೆಯ ಮುಖಾಂತರ
ನಮ್ಮ ಮನಸ್ಸಲ್ಲಿರ್ತಕ್ಕಂಥ ಗೋಚರವಾಗಬಲ್ಲ ಅಗೋಚರವಾಗಬಲ್ಲ ಹಲವಾರು ವಿಷಯಗಳನ್ನು ನಾವು ಇನ್ನೊಬ್ಬರ ಜೊತೆ ಶೇರ್ ಮಾಡ್ಕೋತೀವಿ. ಸೊ ಇವೆಲ್ಲ ಈ ವರ್ಬಲ್ ಕಮ್ಯುನಿಕೇಶನ್ ಮುಖಾಂತರ ಆಗುತ್ತೆ. ಇಟ್ಸ್ ಎ ವೆರಿ ವೆರಿ ಎಫೆಕ್ಟಿವ್ ಮೀನ್ಸ್ ಆಫ್ ಕಮ್ಯುನಿಕೇಶನ್. ಯಾಕೆಂತಂದ್ರೆ ಸ್ಪೆಷಲಿ ವರ್ಡ್ಸ್, ನಾವು ಯಾವಾಗ ಅಕ್ಷರ ರೂಪದಲ್ಲಿ ನಮ್ಮ ಭಾವನೆಗಳನ್ನ ಇತರ ಜೊತೆ ಹಂಚ್ಕೋತೀವಿ, ಆಗ ನಮ್ಮ ಓದುಗ ಅದನ್ನ ಮತ್ತೆ ಮತ್ತೆ ಓದಿ ಆ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನಿಸ್ಬೋದು ಅಥವಾ ಎಂಜಾಯ್ ಮಾಡ್ಬೋದು ಅದನ್ನ. ಓಕೆ, ಸೊ ಇಟ್ ಇನ್ಕ್ಲೂಡ್ ಸೌಂಡ್ಸ್, ವರ್ಡ್ಸ್, ಲ್ಯಾಂಗ್ವೇಜ್ ಅಂಡ್ ಸ್ಪೀಚ್. ಅಂಡ್ ಸ್ಪೀಕಿಂಗ್ is an effective way of communicating and helps in expressing our emotions. So this form of communication is further classified into 4 types of communication, which are as follows. One is intrapersonal communication. ಅಂತರ್ವ್ಯಕ್ತಿ ಸಂವಹನ ಅಂತಂದ್ರೆ ನಮ್ಮ ಮನಸ್ಸಿನಲ್ಲೇ, ಇಂಟ್ರಾಪರ್ಸನಲ್, ನಮ್ಮ ಮನಸ್ಸಿನಲ್ಲೇ ನಾವು ಎಷ್ಟೋ ಸಲ ಅನೇಕ ವಿಷಯಗಳನ್ನ ಕುರಿತು ಚರ್ಚೆ ಮಾಡ್ಕೋತಾ ಇರ್ತೀವಿ. ನಾಳೆ ಏನ್ ಮಾಡ್ಬೇಕು, ನಾಳೆ ಕ್ಲಾಸ್ಗೆ ಯಾಕೆ ಪ್ರಿಪೇರ್ ಮಾಡಬೇಕು, ನಾಳೆ ಯಾವ ಬಸ್ ಇಟ್ಕೊಂಡು ನಾವು ಒಂದು ಊರಿಗೆ ಹೋಗ್ಬೇಕು, ನಾಳೆ ದುಡ್ಡು ಎಲ್ಲಿ ನಾವು ಪಡಿಬೇಕು, ನಾಳೆ ಯಾರನ್ನು ಭೇಟಿ ಮಾಡಬೇಕು, ಅಥವಾ ಇದು ಯಾವುದು ಬೇಡ, ನನಗೆ ಮೌನ ಬೇಕು, ಐ ಎಂಜಾಯ್ ಸೈಲೆನ್ಸ್, ನಾನು ನೇರವಾಗಿ ಪ್ರಕೃತಿ ಜೊತೆ ಮಾತಾಡ್ತಾ ಇದ್ದೀನಿ, ಅಥವಾ ನೇರವಾಗಿ ನಾನು ಯಾವುದೋ ಅಗೋಚರ ಶಕ್ತಿ ಜೊತೆ ಮಾತಾಡ್ತಾ ಇದ್ದೀನಿ ಅಂತಕ್ಕಂಥದ್ದು ನಿಮ್ಮ ಮನಸ್ಸಲ್ಲಿ ಇದ್ರೂ ಇರ್ಬೋದು. ಸೊ ದಿಸ್ ಫಾರ್ಮ್ ಆಫ್ ಕಮ್ಯುನಿಕೇಶನ್ ಇಸ್ ಎಕ್ಸ್ಟ್ರೀಮ್ಲಿ ಪ್ರೈವೇಟ್ ಅಂಡ್ ರಿಸ್ಟ್ರಿಕ್ಟೆಡ್ ಟು ಅವರ್ ಸೆಲ್ಫ್. ನಮ್ಮಲ್ಲೇ ಆಗ್ತಕ್ಕಂಥ ಒಂದು ಅಭೂತಪೂರ್ವವಾದ ಸಂವಹನ. ಎಷ್ಟೋ ಸಲ ನೀವು ಒಬ್ಬರೇ ಇರ್ತೀರಿ, ಏನೆಲ್ಲ ಯೋಚನೆ ಮಾಡ್ತೀರಿ ಕೂತ್ಕೊಂಡು. ಅದಕ್ಕೆ ನಾವು ಇಂಟ್ರಾ ಪರ್ಸನಲ್ ಕಮ್ಯುನಿಕೇಶನ್ ಅಂತ ಹೇಳ್ತೀವಿ. ಸೊ when you analyze such communication, you can either be conveyed verbally or someone or stay confined as thoughts. ಏನೋ ಸುಮ್ಮನೆ ಯೋಚನೆ ಮಾಡ್ತಾ ಇದ್ದೆ, ಕೂತ್ಕೊಂಡು ಇಲ್ಲಿ ಏನೋ ಯೋಚನೆ ಮಾಡ್ತಾ ಇದ್ದೀರಿ, ಏನೇನೋ ಯೋಚನೆ ಮಾಡ್ತಾ ಇದ್ದೆ ಸರ್, ಅಂತ ವಿಶೇಷ ಏನಿರ್ಲಿಲ್ಲ. ಆದ್ರೆ ನೀವು ಏನೇನೋ ಬಹಳ ಗಂಭೀರವಾದ ಆಲೋಚನೆಗಳನ್ನ ಮಾಡಿರ್ತೀರಿ, ಆದ್ರೆ ನೀವು ಹೇಳಲಿಕ್ಕೆ ಇಷ್ಟಪಡಲ್ಲ. ಅದಕ್ಕೆ ನಾವು ಇಂಟ್ರಾ ಪರ್ಸನಲ್ ಕಮ್ಯುನಿಕೇಶನ್, ನಮ್ಮಲ್ಲೇ ಆಗ್ತಕ್ಕಂಥ ಒಂದು ಸಂವಹನ ಪ್ರಕ್ರಿಯೆ ಇದು. ಮತ್ತೆ ಎರಡನೇದು ಇಂಟರ್ ಪರ್ಸನಲ್ ಕಮ್ಯುನಿಕೇಶನ್. ಸೊ ದಿಸ್ ಫಾರ್ಮ್ ಆಫ್ ಕಮ್ಯುನಿಕೇಶನ್ ನಾರ್ಮಲಿ ಟೇಕ್ಸ್ ಪ್ಲೇಸ್ ಬಿಟ್ವೀನ್ 2 individuals and is thus a one-on-one conversation. ಸೊ ನೀವು ಒಬ್ಬರ ಜೊತೆ ಅಥವಾ ಇಬ್ಬರ ಜೊತೆ ಮಾತಾಡ್ತಾ ಇದ್ದಾಗ ಇಟ್ ಬಿಕಮ್ಸ್ ಇಂಟರ್ಪರ್ಸನಲ್ ಕಮ್ಯುನಿಕೇಶನ್. ವ್ಯಕ್ತಿಗಳ ನಡುವೆ ಏನೋ ಒಂದು ಸಂವಹನ ಆಗುತ್ತೆ ಅದು. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ದ ರೋಲ್ ಆಫ್ ಸೆಂಡರ್ ಅಂಡ್ ರಿಸೀವರ್ ಈಸ್ ವೆರಿ ಗುಡ್. ಇಟ್ ಇಸ್ ಮಚ್ ಕ್ಲಿಯರರ್. ನೀವು ನಿಮ್ಮ ಸ್ನೇಹಿತನ ಜೊತೆ ಕೂತ್ಕೊಂಡು ಮಾತಾಡುವಾಗ ಅಥವಾ ನಿಮ್ಮ ಗರ್ಲ್ ಫ್ರೆಂಡ್ ಜೊತೆ ಮಾತಾಡುವಾಗ, ಸೊ ನೀವು ನಿಮ್ಮ ಒಂದು ಅಭಿಪ್ರಾಯಗಳನ್ನ, ನಿಮ್ಮ ಮನಸ್ಸಿನ ಭಾವನೆಗಳನ್ನ ಮುಕ್ತ ರೀತಿಯಲ್ಲಿ ಹಂಚಿಕೊಳ್ಳಿಕ್ಕೆ ಪ್ರಯತ್ನ ಪಡ್ತೀರಿ. ಅದು ಕೂಡ ಒಂದು 3 ಸ್ಟೇಜಲ್ಲಿ ಆಗುತ್ತೆ ಇಂಟರ್ಪರ್ಸನಲ್ ಕಮ್ಯುನಿಕೇಶನ್. ಒಂದು ಫೇಟಿಕ್ ಸ್ಟೇಜ್ ಅಂತ, ಅಂದ್ರೆ ಫಸ್ಟ್ ಹೇಗೆ ಒಬ್ಬ ಹುಡುಗ ಅಥವಾ ಹುಡುಗಿ ಅಥವಾ ಒಬ್ಬ ಸ್ನೇಹಿತ ಪರಿಚಯ ಆಗ್ತಾನೆ. ಫಸ್ಟ್ ನೀವು ನೋಡ್ತೀರಿ ಮುಖ, 1 ದಿವಸ, 2 ದಿವಸ, 3ನೇ ದಿವಸ ಸ್ಮೈಲ್ ಮಾಡ್ತೀರಿ ಅವನ ಕಡೆ. ಇನ್ನು ಸ್ವಲ್ಪ ದಿವಸ ಕಳೆದ್ಮೇಲೆ ಹಾಯ್ ಅಂತೀರಿ, ಹಲೋ ಅಂತೀರಿ. ಹೀಗೆ ಫೇಟಿಕ್ ಸ್ಟೇಜ್. ಮತ್ತೆ ಪರ್ಸನಲ್ ಸ್ಟೇಜ್. ಪರ್ಸನಲ್ ಸ್ಟೇಜ್ ಬಂದಾಗ, ಹೌ ಆರ್ ಯು, ವೇರ್ ಆರ್ ಯು ಫ್ರಮ್, ಇನ್ ವಿಚ್ ಸೆಕ್ಷನ್ ಯು ಆರ್ ವರ್ಕಿಂಗ್, ವಾಟ್ ಆರ್ ಯು ದೇರ್, ಈ ತರದ ಪ್ರಶ್ನೆಗಳನ್ನ ಕೇಳಿ ಸ್ವಲ್ಪ ಅವನ ಕಡೆ ನೀವು ಹೆಚ್ಚು ಹೆಚ್ಚು ಪರಿಚಿತರಾಗ್ತೀರಿ. ಪರ್ಸನಲ್ ಸ್ಟೇಜ್. ಯಾವ ಊರಿನವ್ರು ನೀವು, ವೇರ್ ಆರ್ ಯು ಫ್ರಮ್, ಆರ್ ಯು ಮ್ಯಾರಿಡ್ ಆರ್ ನಾಟ್, ಹೀಗೆ ಪರ್ಸನಲ್ ಸ್ಟೇಜ್ ಅದು 2ನೇ ಹಂತ. 3ನೇ ಹಂತದಲ್ಲಿ ಇಂಟಿಮೇಟ್ ಸ್ಟೇಜ್. ಯಾರಿದ್ದಾರೆ ನಿಮ್ಮ ಮನೆಯಲ್ಲಿ, ನಿಮ್ಮ ಅಪ್ಪ ಅಮ್ಮ ಏನ್ ಮಾಡ್ತಾರೆ, ನಿಮ್ಮ ಸ್ಯಾಲ್ರಿ ಎಷ್ಟು, ಏನು ಇಲ್ಲೇ ಇರ್ತೀರೋ ಅಥವಾ ಬೇರೆ ಊರಿಗೆ ಟ್ರಾನ್ಸ್ಫರ್ ತಗೊಳಕ್ ಟ್ರೈ ಮಾಡ್ತಾ ಇದ್ದೀರಾ, ಈ ತರಹದ ಪ್ರಶ್ನೆಗಳು ಇವೆಲ್ಲ ಬಂದಾಗ, ಅಥವಾ ನಿಮ್ಮ ಮದುವೆ ಆಗಿದೆಯಾ ಆಗಿಲ್ವಾ, ಇವೆಲ್ಲ ಇಂಟಿಮೇಟ್ ಸ್ಟೇಜ್. ಅಥವಾ ನಿಮ್ಗೆ ಯಾರು ಫ್ರೆಂಡ್ಸ್ಗಳಿದಾರ, ಈ ತರದ ಪ್ರಶ್ನೆಗಳನ್ನ ನಾವು ಕೇಳಿ ಮತ್ತಷ್ಟು ಹತ್ತಿರ ಆಗ್ತೀವಿ ಅವರಿಗೆ. ಅದು ಈ ಸ್ಟೇಜ್ ಅಲ್ಲಿ ಆಗುತ್ತೆ, ಇಲ್ಲಿ ಇಂಟರ್ ಪರ್ಸನಲ್ ಕಮ್ಯುನಿಕೇಶನ್. ಮತ್ತೆ ಸ್ಮಾಲ್ ಗ್ರೂಪ್ ಕಮ್ಯುನಿಕೇಶನ್ ಅಂತ ಈ ಒಂದು ಟೈಪ್ಸ್ ಆಫ್ ಕಮ್ಯುನಿಕೇಶನ್ ಇನ್ನೊಂದು ಕ್ಯಾಟಗರಿ ಬರ್ತದೆ. ಸೊ ದಿಸ್ ಟೇಕ್ಸ್ ಪ್ಲೇಸ್ ಓನ್ಲಿ ವೆನ್ ದೇರ್ ಆರ್ ಮೋರ್ ದನ್ 2 people ಇನ್ವಾಲ್ವ್ಡ್. ಒಂದು 4 ಜನ, 5 ಜನ, 6 ಜನ ಇದ್ದಾಗ ಇವೆಲ್ಲ ಗ್ರೂಪ್ ಕಮ್ಯುನಿಕೇಶನ್ ಆಗುತ್ತೆ. ಕೆಲವು ಮೀಟಿಂಗ್ಗಳಾಗ್ಬೋದು,
ಒಂದು ಆಫೀಸ್ನಲ್ಲಿ ಬೋರ್ಡ್ ಮೀಟಿಂಗ್ ಅಂತ ಹೇಳ್ತಾರೆ, ಟೀಮ್ಗಳು ಮೀಟ್ ಆಗ್ತಾರೆ. ಇವೆಲ್ಲ ಸ್ಪೆಸಿಫಿಕ್ ಇಶ್ಯೂಸ್ ಇಟ್ಕೊಂಡು ಅವರು ಚರ್ಚೆ ಮಾಡ್ತಾರೆ. ಒಂದು ಗುಂಪು ಸಭೆ ಅಂತಂದಾಗ ಆ ಒಂದು ವರ್ಗಕ್ಕೆ ಸೇರಿದವ್ರು ಮಾತ್ರ ಅಲ್ಲಿ ಇರ್ತಾರೆ. ಒಂದು ಪಂಚಾಯತ್ ಮೀಟಿಂಗು, ಒಂದು ಜಿಲ್ಲಾ ಪಂಚಾಯತ್ ಮೀಟಿಂಗು, ಒಂದು ನಗರಸಭೆ ಮೀಟಿಂಗ್ ಇರ್ಬೋದು, ಒಂದು ಪ್ರೆಸ್ ಕಾನ್ಫರೆನ್ಸ್ ಇರ್ಬೋದು. ಇವೆಲ್ಲ ದೇ ಆರ್ ಗುಡ್ ಎಕ್ಸಾಂಪಲ್ಸ್ ಫಾರ್ ಸ್ಮಾಲ್ ಗ್ರೂಪ್ ಕಮ್ಯುನಿಕೇಶನ್. ಮತ್ತೆ ಇನ್ನೊಂದು ಪಬ್ಲಿಕ್ ಕಮ್ಯುನಿಕೇಶನ್ ಅಂತ. ಪಬ್ಲಿಕ್ ಕಮ್ಯುನಿಕೇಶನ್ ಅಂತಂದ್ರೆ ವೆನ್ ಒನ್ ಪರ್ಸನ್ ಆರ್ ಒನ್ ಲೀಡರ್ ಅಡ್ರೆಸಸ್ ಎ ಲಾರ್ಜ್ ಗ್ಯಾದರಿಂಗ್. ನಮ್ಮ ರಾಜಕೀಯ ಮುಖಂಡರಿರ್ತಕ್ಕಂಥ ಒಂದು ಸಭೆಗಳು, ಒಬ್ರು ಮಾತಾಡ್ತಿರ್ತಾರೆ, ಆದ್ರೆ ಸಾವಿರಾರು ಜನ ಆ ಭಾಷಣವನ್ನ ಕೇಳಲಿಕ್ಕೆ ಬಂದಿರ್ತಾರೆ. ಉದಾಹರಣೆಗೆ ಎಲೆಕ್ಷನ್ ಕ್ಯಾಂಪೇನ್ಗಳಿರ್ಬೋದು, ಎಲೆಕ್ಷನ್ ಸ್ಪೀಚಸ್ ಇರ್ಬೋದು, ರಾಷ್ಟ್ರದ ನಾಯಕರುಗಳಿರ್ಬೋದು, ಧಾರ್ಮಿಕ ಮುಖಂಡರುಗಳಿರ್ಬೋದು. ಅವರ ಭಾಷಣಗಳನ್ನು ಕೇಳಲು ಅನೇಕ ಜನ ನೆರೆದಿರ್ತಾರೆ. ಸೊ ಶಿ ಹ್ಯಾಸ್ ಸೆವರಲ್ ರಿಸೀವರ್ಸ್ ಹೂ ಆರ್ ಬೀಯಿಂಗ್ ಅಡ್ರೆಸ್ಡ್. ಮತ್ತೆ ನಾನ್ ವರ್ಬಲ್ ಕಮ್ಯುನಿಕೇಶನ್ ಅಂತ ಬಂದಾಗ, without using words we are trying to communicate. So this form of communication supersedes all other forms because of its usage and effectiveness. So idu non verbal communication li ಏನು ಬರ್ತದೆ? The use of physical ways of communication. ಈಗ ಯಾರೋ ಒಂದು ಏಕಪಾತ್ರ ಅಭಿನಯ ಮಾಡ್ತಾರೆ, ಅದು ಮೂಕ ಏಕಪಾತ್ರ ಅಭಿನಯ ಇರ್ಬೋದು. ಏನು ಯಾವುದೇ ಭಾಷೆಗಳನ್ನು ಉಪಯೋಗಿಸ್ತೇ ಅವನು ಆ ಒಂದು ಸಂದೇಶವನ್ನು ಹೇಳಲಿಕ್ಕೆ ಪ್ರಯತ್ನ ಪಡ್ತಾನೆ. ಟೋನ್ ಆಫ್ ದ ವಾಯ್ಸ್ ಅದಿರ್ಬೋದು, ಟಚ್ ಇರ್ಬೋದು, ಎಕ್ಸ್ಪ್ರೆಷನ್ ಇರ್ಬೋದು. ಇಲ್ಲಾಂದ್ರೆ ಸಿಂಬಲ್ಸ್ ಅಂಡ್ ಸೈನ್ ಲ್ಯಾಂಗ್ವೇಜ್ ಆರ್ ಆಲ್ಸೋ ಇನ್ಕ್ಲೂಡೆಡ್ ಇನ್ ನಾನ್ ವರ್ಬಲ್ ಕಮ್ಯುನಿಕೇಶನ್. ಬಾಡಿ ಪೋಸ್ಚರ್ ಅಂಡ್ ಲ್ಯಾಂಗ್ವೇಜ್ ಕನ್ವೆ ಎ ಲಾಟ್ ಆಫ್ ನಾನ್ ವರ್ಬಲ್ ಮೆಸೇಜಸ್ ವೆನ್ ಕಮ್ಯುನಿಕೇಟಿಂಗ್ ವರ್ಬಲಿ ವಿತ್ ಸಮ್ವನ್. ಆಮೇಲೆ ನಮ್ಮ ಹಲವಾರು ಜೀವನ ಪದ್ಧತಿಗಳು ಅಂತ ಏನ್ ಹೇಳ್ತೀವಿ. ಬೆಳಗ್ಗೆ ನಾವು ಯಾರನ್ನಾರು ಕಂಡಾಗ ನಮಸ್ಕಾರ ಅಂತೀವಿ, ಬಾಯಿನಲ್ಲಿ ನಮಸ್ಕಾರ ಅಂತೀವಿ, ಒಂದೊಂದ್ಸಲಿ ನಮಸ್ಕಾರ ಸರ್ ಅಂತೀವಿ, ಒಂದ್ಸಲಿ ಹೀಗೆ ನಮಸ್ಕಾರ ಸರ್ ಅಂತ ಹೇಳ್ತೀವಿ, ಫೋಲ್ಡೆಡ್ ಆರ್ಮ್ಸ್. ಅಥವಾ ನೀವು ಬಹಳ ಗಂಭೀರವಾಗಿದ್ರೆ, ಬಹಳ ಸ್ವಲ್ಪ ಉನ್ನತ ಮಟ್ಟದಲ್ಲಿದ್ದಾಗ ನೀವೇನು ಹೇಳ್ತೀರಿ, ಕ್ರಾಸ್ ಲೆಗ್ಸ್ ಹಾಕೊಂಡು ಒಳ್ಳೆ ಡಿಫೆನ್ಸಿವ್ ಆಗಿರ್ತೀರಿ ನೀವು. ಇವೆಲ್ಲ ದೇ ಕನ್ವೈ ದ ಮೀನಿಂಗ್ಸ್. ಶೇಕಿಂಗ್ ಹ್ಯಾಂಡ್ಸ್ ಮಾಡುವಾಗ, ಪ್ಯಾಟಿಂಗ್ ಮಾಡುವಾಗ, ಟಚ್ ಮಾಡುವಾಗ ಯು ಎಕ್ಸ್ಪ್ರೆಸ್ ಫೀಲಿಂಗ್ಸ್ ಆಫ್ ಇಂಟಿಮೆಸಿ. ನಾನು ಮೊದಲೇ ಒಂದು ಉದಾಹರಣೆ ಕೊಟ್ಟೆ. ನೀವು ಬಹಳ ದಿನಗಳಾದ್ಮೇಲೆ ನಿಮ್ಮ ಸ್ನೇಹಿತನ ಭೇಟಿ ಮಾಡಿದ್ರೆ, ಕೈ ಕುಲ್ಕಕ್ಕೆ ಶುರು ಮಾಡಿದ್ರೆ ಬಹಳ ಹೊತ್ತು ಬಿಡೋದೇ ಇಲ್ಲ ನೀವು ಆ ಕೈನ. ಯಾಕೆಂತಂದ್ರೆ ಅಷ್ಟು ಇಂಟಿಮೇಟ್ ಫ್ರೆಂಡ್ಸ್ಗಳು ನೀವೆಲ್ಲ. ಸೊ ಕ್ರಿಯೇಟಿವ್ ಮತ್ತೆ ಏಸ್ಥೆಟಿಕ್ ನಾನ್ ವರ್ಬಲ್ ಫಾರ್ಮ್ಸ್ ಆಫ್ ಕಮ್ಯುನಿಕೇಶನ್ ಇನ್ಕ್ಲೂಡ್ ಮ್ಯೂಸಿಕ್, ಡ್ಯಾನ್ಸ್ ಅಂಡ್ ಸ್ಕಲ್ಪ್ಚರಿಂಗ್. ಸೊ ಡ್ಯಾನ್ಸ್ ಮುಖಾಂತರ ನೀವು ನಿಮ್ಮ ಅಭಿಪ್ರಾಯಗಳನ್ನು ಇನ್ನೊಬ್ಬರಿಗೆ ತಿಳಿಸ್ಬೋದು, ಸಂಗೀತದ ಮುಖಾಂತರ ಕೂಡ ತಿಳಿಸ್ಬೋದು. ಮತ್ತೆ ಇದ್ರ ಪೈಕಿ ಬಹಳ ಮುಖ್ಯವಾದದ್ದು ಯಾವುದು ಅಂತಂದ್ರೆ ರಿಟರ್ನ್ ಕಮ್ಯುನಿಕೇಶನ್. ಸೊ ರಿಟರ್ನ್ ಕಮ್ಯುನಿಕೇಶನ್ ಇಸ್ ಎ ಚಾಲೆಂಜ್. ಯಾಕೆ ಅಂತಂದ್ರೆ ರಿಟರ್ನ್ ಕಮ್ಯುನಿಕೇಶನ್ಗೆ ಒಂದು ಡಿಸಿಪ್ಲಿನ್ ಇದೆ. ನಾವು ಹೇಗೆ ಒಬ್ಬರ ಜೊತೆ ಮಾತಾಡ್ತೀವಿ ಅದನ್ನೇ ನಾವು ರೈಟಿಂಗ್ ಅಲ್ಲಿ ಕೂತ್ಕೊಂಡು ಮಾಡಬೇಕು ಅಂತಂದಾಗ ಅಷ್ಟು ಸುಲಭವಾಗಿ ನಾವು ಅದನ್ನ ಹೇಳಲಿಕ್ಕಾಗಲ್ಲ, ತಿಳಿಸ್ಲಿಕ್ಕಾಗಲ್ಲ. ಯಾಕೆಂತಂದ್ರೆ ಭಾಷೆಗೆ ಅದರದೇ ಆದ ಒಂದು ಡಿಸಿಪ್ಲಿನ್ ಅಂತ ನಾವೇನ್ ಹೇಳ್ತೀವಿ ಅಂದ್ರೆ ಗ್ರಾಮರ್, ವ್ಯಾಕರಣ ಪದ್ಧತಿ, ಒಂದು ವ್ಯಾಕರಣ ಸಿಸ್ಟಮ್ ಇದೆ. ಯಾವುದು ಎಲ್ಲಿ ಬರಬೇಕು, ಯಾವ ವಿಷಯವನ್ನ ಯಾವ ರೀತಿ ನಾವು ಪ್ರಸ್ತುತಪಡಿಸಬೇಕು ಅನ್ನೋದ್ರ ಬಗ್ಗೆ ಈ ನಮ್ಮ ಕೆಲವು ಗ್ರಾಮೆಟಿಕಲ್ ಸಿಸ್ಟಮ್ಸ್ಗಳಿದ್ದಾವೆ. ಸೊ ಅದನ್ನ ನಾವು ಫಾಲೋ ಮಾಡಬೇಕಾಗ್ತದೆ ವಿತ್ ದ ಹೆಲ್ಪ್ ಆಫ್ ರಿಟರ್ನ್ ವರ್ಡ್ಸ್. ಅದನ್ನ ನಾವು ಬೇರೆ ಬೇರೆ ರೀತಿ ಕೂಡ ಮಾಡ್ತೀವಿ. ಏನು ಲೆಟರ್ಸ್ ಮುಖಾಂತರ, ಇಮೇಲ್ ಮುಖಾಂತರ, ಇತ್ತೀಚಿನ ದಿನಗಳಲ್ಲಿ ವರದಿಗಳ ಮುಖಾಂತರ, ಲೇಖನಗಳ ಮುಖಾಂತರ, ಮೆಮೋಸ್ ಮುಖಾಂತರ, ಇವೆಲ್ಲ ನಾವು ವಿ ಟ್ರೈ ಟು ಕನ್ವೆ ಅವರ್ ರಿಟರ್ನ್ ಕಮ್ಯುನಿಕೇಶನ್. ರಿಟರ್ನ್ ಮೆಸೇಜಸ್ ಕ್ಯಾನ್ ಬಿ ಎಡಿಟೆಡ್ ಅಂಡ್ ರೆಕ್ಟಿಫೈಡ್ ಬಿಫೋರ್ ಇಟ್ ಈಸ್ ಕಮ್ಯುನಿಕೇಟೆಡ್ ಟು ದ ರಿಸೀವರ್. ಒಂದು ಅಡ್ವಾಂಟೇಜ್ ಏನಿದೆ, ಈಗ ನೀವೇನೋ ಒಂದು ಬರಿಬೇಕು ಅಂತ ಕೂತ್ಕೊಂಡಾಗ ಫಸ್ಟ್ ಬರಿತೀರಿ, ಅದು ಡ್ರಾಫ್ಟ್. ಅದನ್ನು ಮತ್ತೆ ಒಂದ್ಸರಿ ನೀವು ಓದ್ತೀರಿ, ಮತ್ತೆ ಅದನ್ನ ಓದಿ ಇದ್ರಲ್ಲಿ ಏನಾದ್ರು ತಪ್ಪುಗಳಿದ್ರೆ ಯಾಕೆ ನಾವು ಸರಿ ಮಾಡಬಾರ್ದು ಅಂದ್ಬಿಟ್ಟು ಅದಕ್ಕೆ ಕರೆಕ್ಷನ್ಸ್ ಹಾಕ್ಲಿಕ್ಕೆ ಕೂಡ ನಾವು ಪ್ರಯತ್ನ ಪಡ್ತೀವಿ. ಸೊ ದೇರ್ ಬೈ ಮೇಕಿಂಗ್ ರಿಟರ್ನ್ ಕಮ್ಯುನಿಕೇಶನ್ an indispensable part of informal and formal communication. So written communication ಈ ಅಡ್ವಾಂಟೇಜ್ಗಳಿವೆ.
ಉದಾಹರಣೆಗೆ ನೀವು ಕಂಪ್ಯೂಟರ್ನ ಬಳಸ್ತಾ ಇದ್ರೆ, ನೀವು ಕಂಪ್ಯೂಟರ್ನಲ್ಲಿ ಟೈಪ್ ಮಾಡ್ತೀರಿ, ಅದರಲ್ಲಿ ಏನಾದ್ರು ತೊಡಕುಗಳಿದ್ರೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ಗಳಿದ್ರೆ, ನೀವು ಕಂಪ್ಯೂಟರ್ ಹೇಳುತ್ತೆ ನಿಮಗೆ ಈ ಪದ ಸ್ಪೆಲ್ಲಿಂಗ್ ಸರಿ ಇಲ್ಲ, ಇದನ್ನು ಬದಲಾಯಿಸಿ. ಆಮೇಲೆ ಇನ್ನೂ ಅಡ್ವಾನ್ಸ್ಡ್ ಈಗ ಬಂದ್ಬಿಟ್ಟಿದ್ದಾವೆ. ಏನಂತಂದ್ರೆ ನೀವೇನು ಬರೀತೀರಿ ಅದನ್ನೆಲ್ಲ ಇಂಗ್ಲಿಷಿಂದ ಕನ್ನಡಕ್ಕೆ, ಕನ್ನಡದಿಂದ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡುತ್ತೆ. ಇಲ್ಲ ನೀವು ಮಾತಾಡ್ತಾ ಹೋಗ್ತೀರಿ, ಅದು ಅದನ್ನೆಲ್ಲ ಡಿಕ್ಟೇಷನ್ ತರ ತಕೊಂಡು ನಿಮಗೆ ಟೈಪ್ ಮಾಡಿ ಕೊಡ್ತಕ್ಕಂಥ ಟೆಕ್ನಾಲಜಿಗಳು ಕೂಡ ಬಂದಿದ್ದಾವೆ. ಆಮೇಲೆ ನಿಮ್ಮ ಗ್ರಾಮರ್ ಅನ್ನು ಸರಿ ಮಾಡ್ತಕ್ಕಂಥ ಆಪ್ಸ್ಗಳು ಬಂದಿದ್ದಾವೆ ಇವತ್ತು. ಸೊ ಅದರಿಂದ ರಿಟರ್ನ್ ಕಮ್ಯುನಿಕೇಶನ್ ಹ್ಯಾಸ್ ಆಲ್ ದ ಅಡ್ವಾಂಟೇಜಸ್. So we need to give importance, to that, and we should be very careful, because once you send it, you cannot do anything. It becomes very difficult. ಅದನ್ನ ಕರೆಕ್ಷನ್ ಹಾಕಿ, ಸಾರಿ ಇದು ತಪ್ಪಾಯ್ತು, ಇವೆಲ್ಲ ಸ್ವಲ್ಪ ಗೊಂದಲದ ವಿಷಯಗಳು. ಆದ್ರಿಂದ ಯು ಶುಡ್ ಬಿ ವೆರಿ ವೆರಿ ಕೇರ್ಫುಲ್ ಅಬೌಟ್ ಇಟ್. ಜೊತೆಗೆ ವಿಜುವಲ್ ಕಮ್ಯುನಿಕೇಶನ್, ಎಸ್ಪೆಷಲಿ ವೆನ್ ದ ಮೆಸೇಜಸ್ ಆರ್ ಕನ್ವೇಡ್ ಥ್ರೂ electronic devices such as laptops, phones, and visual presentation, that also involves the use of text or words. ಈಗ ನಾನು ಮೊದಲೇ ಹೇಳಿದಾಗೆ, this is an era of multimedia approach. ಮೊದಲು ಕೇವಲ ಬರವಣಿಗೆ ಮುಖಾಂತರ ತಮ್ಮ ಸಂದೇಶಗಳನ್ನು ಕಳಿಸಿ ಪ್ರಯತ್ನ ಪಡ್ತಾ ಇದ್ರು, ಇನ್ನೊಬ್ಬರನ್ನ ರೀಚ್ ಮಾಡಲಿಕ್ಕೆ ಅಥವಾ ಇನ್ಫ್ಲೂಯೆನ್ಸ್ ಮಾಡಲಿಕ್ಕೆ ಅಥವಾ ಪರ್ಸುವೇಡ್ ಮಾಡಲಿಕ್ಕೆ. ಬಟ್ ಈಗ ನಿಮಗೆ ಅನೇಕ ಅನುಕೂಲಗಳಿದ್ದಾವೆ. You can mix text with photographs, cartoons, videos, and number of other devices, so that your message can be very very effective. ಒಂದು PPT ಅಲ್ಲಿ ಇವತ್ತು ನೀವು ಟೆಕ್ಸ್ಟ್ ಜೊತೆಗೆ ಟೆಕ್ಸ್ಟ್ ನ ಕಲರ್ ಮಾಡಬಹುದು, ಅದಕ್ಕೊಂದು ಒಳ್ಳೆ ಬ್ಯಾಕ್ಗ್ರೌಂಡ್ ಕೊಡ್ಬೋದು, ಅದಕ್ಕೆ ಒಂದು ಒಳ್ಳೆ ಪಿಕ್ಚರ್ ಅಂತಂದು ಹಾಕ್ಬೋದು, ನೀವು ಒಂದು ವಿಡಿಯೋ ಇನ್ಸರ್ಟ್ ಮಾಡ್ಬೋದು ಅಲ್ಲಿ. ಹೀಗೆ ಇವತ್ತು ವಿಜುವಲ್ ಕಮ್ಯುನಿಕೇಶನ್, ದೃಶ್ಯ ಮಾಧ್ಯಮ ಬಹಳ ಅಭೂತಪೂರ್ವವಾದ ಬೆಳವಣಿಗೆಯನ್ನು ಕಂಡಿದೆ ಅಂತ ಹೇಳ್ಬೋದು ಇವತ್ತು. ಯಾಕೆಂದ್ರೆ ಥ್ಯಾಂಕ್ಸ್ ಟು ಆಲ್ ದೀಸ್ ಅಪ್ಲಿಕೇಶನ್ಸ್, ಅವರ್ ಕಮ್ಯುನಿಕೇಶನ್ ಕ್ಯಾನ್ ಬಿ ವೆರಿ ವೆರಿ effective. Visual communication is the form of communication which involves information, wherein the message is understood or expressed with the help of visual aids like photographs, signs, symbols, maps, colors, posters, banners, and various designs. They all help you to push the message to the receivers in a very, very powerful manner. For example, movies and plays, television shows, video clips are all electronic form of visual communication. And now it is possible through receive communication and to send communication on computers and phones very, very effectively. Icons and emotions are a form of visual communication. When these icons are used in a public place, phone or computer, they instruct the user about their meaning and usage. One of the greatest examples is WWW, World Wide Web, which communicates with the masses using a combination of text, design, links, images, and color. So today we have a lot of advantages with visual communication. And this model of communication that I am going to explain is circular model of communication. Sender is the source, and he encodes all the knowledge that he has got with him and converts them into a message. And then he uses a channel. The channel could be a public speech, it could be a radio talk, it could be a television show, it could be a film on YouTube. Number of channels are available today. And I know who are my receivers. But at all these stages, you have problems. You have problems when you are encoding your message. Sometimes in many important occasions, you forget the most important things.
So unless you are very careful about encoding the messages in a systematic manner and presenting it to your receiver, it becomes very difficult for you to reach the people. So how you treat the messages, how you plan the messages is very, very important. And the channel that you choose is also very important. If your message needs some important visuals, for instance, that's what we say as far as radio is concerned. Radio is a very powerful medium, one of the cheapest means of communication, but it has its own limitation because you cannot see anything there. You will have to listen to the person and try to imagine the situation and then assimilate the meaning. So what channel you are choosing? Are you writing a book? Are you writing an article? Are you making a video? Are you making a PPT presentation? It's all left to you, depending on your understanding of the channel and their usage. And most important thing is, whom do you want to reach? The receiver. And from message to channel to receiver, as I told you, there are a number of barriers in communication. And you should be able to overcome all these barriers which we have discussed earlier. With this, we conclude this video lecture on communication, its meaning and process. Hope you have enjoyed this video lecture. As a student of communication, you must also be thorough with latest developments in the field of communication, especially with various media. And you need to go through the earlier questions that are available to you, so that this is how the questions are going to be asked, and this is how we should be preparing for the questions. So whether it is cinema, whether it is journalism, whether it is public relations, whether it is in advertising, so you need to comprehend some of the issues with the help of studying notes and books that are available, and also the glossary that are available to you. Thank you very much. ಇಲ್ಲಿಯವರೆಗೆ ಉಪನ್ಯಾಸ ನೀಡಿದ ಪ್ರೊಫೆಸರ್ ಎಎಸ್ ಬಾಲಸುಬ್ರಹ್ಮಣ್ಯ ಅವರಿಗೆ ವಂದನೆಗಳು. ಮತ್ತೊಂದು ಉಪನ್ಯಾಸದೊಂದಿಗೆ ಮತ್ತೆ ಭೇಟಿ ಮಾಡೋಣ. ನಮಸ್ಕಾರ.